ಶಂಕರ್ ಸರ್ ಅವರೇ, ಸೋಮನಳ್ಳಿ ಸರ್ ಅವರೇ, ಬಸವಾನಿ ಸರ್ ಅವರೇ, ಬಣ್ಕರ್ ಸ್ಪೇರ್ ಸರ್, ಯಾಕಂದರೆ ಬಣ್ಕರ್ ಇಬ್ಬರು ಸರ್ ಇದ್ದಾರೆ, ಅದಕ್ಕೆ ಬಣ್ಕರ್ ಸ್ಪೇರ್ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ನಂದೇಳ್ ಸರ್ ಅವರೇ, ಅಂಚೇರ್ ಸರ್ ಅವರೇ, ಕತೀಬ್ ಸರ್ ಅವರೇ, ಅವರಿಗೆ ನಾವು ಪ್ರೀತಿಯಿಂದ ನಾಡಿ ಸರ್ ಅಂತ ಕರಿತಾ ಇದ್ವಿ ಸರ್ ಅವರೇ. ಹಾಗೂ ನಮ್ಮ MRF ಬ್ಯಾಟ್ನ ಕ್ಯಾಪ್ಟನ್ ಆದಂಥ ತೆವರಿ ಸರ್ ಅವರೇ, ಹಾಗೂ ಉಳಿದಂಥ ದಿವಂಗತರಾದಂಥ ನನ್ನ ನೆಚ್ಚಿನ ಇವತ್ತು ಈ ಸ್ಟೇಜ್ನಲ್ಲಿ ಮೇಲೆ ನಿಲ್ಲಲಿಕ್ಕೆ ಕಾಣಿಕತ್ತರಂಥ ನನ್ನ ಚಿತ್ರಕಲೆಯ ಶಿಕ್ಷಕರಂಥ ಅವರ ಧರ್ಮಪತ್ನಿಯವರಂಥ ನರಸಿಂಹ ಸರ್ ಅವರೇ, ಹಾಗೂ ಉಳಿದಂಥ ಎಲ್ಲ ನಮ್ಮ ಇನ್ನೊಬ್ಬರು ಸ್ವಚ್ಛತಾ ಸಿಪಾಯಿಯವರಂಥ ಶಿವಣ್ಣರವರೇ, ಹಾಗೂ ಉಳಿದಂತಹ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ ವಸ್ಮಾನಿ ಮೇಡಮ್ ಅವರೇ, ಹಾಗೂ ಹೀಗೆ ಈ ಕಾರ್ಯಕ್ರಮಕ್ಕೆ ಕಾಣಿಕತ್ತಂತ ನನ್ನ ಪ್ರೀತಿಯ ABC ಮುಂದಿಲ್ಲ ಕ್ಲಾಸು ಎಲ್ಲ ತರಗತಿಯ ಸಹೋದರ ಸಹೋದರಿಯರೇ, ನನಗೆ ಈ ವೇದಿಕೆ ಬಂದು ನಿನ್ನೆ ನಾನು CRP ಆಗಿರೋದ್ರಿಂದ ನನಗೆ ಗ್ರೂಪ್ಗಳು ಭಾಳ ಆದವು. ಸೊ ಹೀಗಾಗಿ ಕೆಲಸದ ಒತ್ತಡದಿಂದ ನಮ್ಮ ಬ್ಯಾಚಿನ ಒಂದು ಗ್ರೂಪನ್ನು ನಾನು ಜಾಸ್ತಿ ಗಮನಿಸೋಕೆ ಆಗ್ತಾ ಇರಲಿಲ್ಲ. ಆದರೆ ನನ್ನ ಆತ್ಮೀಯರು ನನಗೆ ಫೋನ್ ಮಾಡಿ ಏನು ನೀನು ಅಪತ್ಯ ಆಗಿಬಿಟ್ಟಿ ಅಂತಂದು ನಮ್ಮ ಪ್ರಕಾಶ್ ಅದನ್ನೆಲ್ಲ ಚಾಟ್ ಮಾಡ್ತಾ ಇದ್ದ. ಇಲ್ಲ ಅದನಿಪ್ಪ, ಅದಕ್ಕೋಸ್ಕರ ನಿನ್ನೆ ರಾತ್ರಿ ಬಂದು ನನ್ನ ಸ್ನೇಹಿತರನ್ನ ಭೇಟಿಯಾದೆ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ನಮ್ಮ ಸ್ನೇಹಿತರು ಸುಮಾರು 100ರಿಂದ 120 ವಿದ್ಯಾರ್ಥಿಗಳು ಬರಬೇಕಿತ್ತು. ಆದರೆ ಅವರು ಬೇರೆ ಬೇರೆ ಒಂದು ಊರಲ್ಲಿ ಕೆಲಸದ ಒತ್ತಡದಿಂದ ಇರೋದ್ರಿಂದ ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಈ ಬಂದದ್ರಲ್ಲಿ ನಾವು ಅವರೆಲ್ಲರನ್ನ ನಾವು ಸಾಗರದಂತೆ ನಾವು ಕಾಣ್ತಾ ಇದ್ದೀನಿ ಅಂತ ಹೇಳ್ತಾ, ನನಗೆ ಪ್ರಾಥಮಿಕ ಶಿಕ್ಷಣ ಒಂದು ಬುನಾದಿ ಆದರೆ ಮಾಧ್ಯಮಿಕ ಶಿಕ್ಷಣ ಒಂದು ಲೆವೆಲ್ ಮಟ್ಟ ನಾವು ಕಟ್ಟಡವನ್ನು ಕಟ್ತೇವೆ. ನಂತರ ನೀವು ಏನೇ ಕಲಿತರೂ ಕೂಡ ಅದು ಆಫ್ಟರ್ PUC ಡಿಗ್ರಿ ಇರ್ಬೋದು, ಅದೆಲ್ಲ ಕಳಸಪ್ರಾಯ ಆಗಿರುತ್ತೆ. ಆದರೆ ಆ ಕಳಸ ಯಾವತ್ತಿದ್ರೂ ನಮ್ಮ ಬಿರುಗಾಳಿಗೆ, ನಿಸರ್ಗದ ವಿಕೋಪಗಳಿಗೆ ಕಳಚಿ ಬೀಳ್ಬೋದು. ಆದರೆ ಈ ಮಾಧ್ಯಮಿಕ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಣ ಯಾವ ವಿಕೋಪಗಳಿಗೂ ಬೇಗ ಕಳಿಸೋದಿಲ್ಲ. ಅಂಥ ಒಂದು ಗಟ್ಟಿ ಬುನಾದಿಯನ್ನು ಹಾಕಿದಂಥ ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಧನ್ಯವಾದಗಳನ್ನು, ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಾವು ಎಲ್ಲೋ ಕನ್ನಡ ಶಾಲೆಯಲ್ಲಿ ಕಲಿತು ಬಂದು ನಮ್ಮ ಸಂಗಪ್ಪಜನ್ ಗುಂಡಿ ಅಂತ ನಾವು ಹೆಸರು ಕರಿತಿದ್ವಿ. ಅಂಬೇಡ್ಕರ್ ಶಾಲೆ ಅಂತ ನಾವು ಯಾರು ಭಾಳ ಕರಿತಿದ್ದಲ್ಲ. ಎಲ್ಲೈತೆ ನಿಮ್ಮ ಶಾಲೆ ಐತಂದ್ರೆ ಅಲ್ಲಿ ಸಂಗಪ್ಪಜನ್ ಗುಂಡಿ ಇದೆಯಲ್ಲ, ಕಣಿ ಇದೆಯಲ್ಲ, ಅಲ್ಲಿ ಇದೆ ಅಂತ ನಮ್ಮ ಸ್ನೇಹಿತರಿಗೆಲ್ಲ ನಾವು ಹೇಳ್ತಾ ಇದ್ವಿ. ನಾವು 3 ವರ್ಷ ನಮ್ಮ ಚಿತ್ರಕಲಾ ಶಿಕ್ಷಕರು ನಮ್ಮ ಊರಿಗೆ ಬಂದು ಕನ್ನಡ ಶಾಲೆಗೆ ಸಮೀಕ್ಷೆ ಮಾಡಿ ನಮ್ಮನ್ನು ಅಡ್ಮಿಷನ್ ಮಾಡಿಸಿದ್ರು. ನಮಗೆ ಅಡ್ಮಿಷನ್ ಆಗಿದ್ದು ಗೊತ್ತಿಲ್ಲ, ನೀ ಸೀದಾ ನೀನು ಶಾಲೆಗೆ ಬಾರಪ್ಪ, ಕ್ಲಾಸಿಗೆ ಬಾ ಅನ್ನೋರು ಅಷ್ಟೇ ಹೇಳ್ತಿದ್ರು. ನಮಗೆ A ಕ್ಲಾಸ್ ಹಾಕ್ತಾರೋ B ಕ್ಲಾಸ್ ಹಾಕ್ತಾರೋ ಗೊತ್ತಿದ್ದಿಲ್ಲ. ನಮ್ಮನ್ನು ಹೋಗಿ C ಕ್ಲಾಸ್ ಹಾಕಿದ್ರು. ಅದೇನು ನಮಗೆ ಬೇಜಾರಿಲ್ಲ. ಆದರೆ ಸ್ಟ್ರೆಂತಿನ ಪ್ರಮಾಣವಾಗಿ ಎಷ್ಟೆಷ್ಟು ಕ್ಲಾಸ್ಗೆ ಎಷ್ಟೆಷ್ಟು ಹಾಕ್ಬೇಕನ್ನೋದು ಒಂದು ಶಾಲಾ ನಿಯಮಗಳಿರ್ತವೆ. ಆ ನಿಯಮಗಳ ಪ್ರಕಾರ ಮಕ್ಕಳನ್ನು ಬ್ಯಾಚ್ ಮಾಡಿ ಕ್ಲಾಸ್ ಮಾಡ್ತಾಯಿದ್ರು. ನಮಗೆ GB ಮಾಸಿನಿ ಸರ್ ಅವರು ಸ್ಫೂರ್ತಿ. ಯಾಕೆ ಸ್ಫೂರ್ತಿ ಅಂದರೆ, ಅವರು ಕ್ಲಾಸಿಗೆ ಬರ್ತಾ ಇದ್ದರೆ ಜಸ್ಟ್ ಒಂದು ಚಾಕ್ ಪೀಸ್, ಒಂದು ಡಸ್ಟರ್ ಮಾತ್ರ ಹಿಡ್ಕೊಂಬರ್ತದೆ. ಅವರು ಸೋಷಿಯಾಲಜಿ ಹೇಳ್ತಾ ಇದ್ದರೆ ನಾವು ಆ ಪುಸ್ತಕ ಎಲ್ಲೈತೆ ನಮಗೆ ಗೊತ್ತಿರಲ್ಲ. ಅವರು ಆ ಥರ ಸರಳವಾಗಿ ಕಥೆಯ ರೂಪದಲ್ಲಿ ಪ್ರಚಲಿತ ಘಟನೆಗಳನ್ನು ನಮ್ಮ ನೆನಪಿನಲ್ಲಿ ಉಳಿಯುವಂತೆ ಅಷ್ಟು ಅಚ್ಚುಕಟ್ಟಾಗಿ ಅವ್ರು ಹೇಳ್ತಿದ್ರು. ಇವತ್ತೇ ನಾನು ಶಿಕ್ಷಕ ಆಗಲಿಕ್ಕೆ ಅವರ ಸ್ಫೂರ್ತಿಯೇ ನನಗೆ ಕಾರಣ. ಯಾಕಂದರೆ ನಾನು 9th ಕ್ಲಾಸಲ್ಲಿದ್ದಾಗ ಇವತ್ತಿನ ನನಗೆ ನೆನಪಿದೆ, ನಿನ್ನಲ್ಲಿ ಎಬಿಲಿಟಿ ಇದೆ, ನೀನು ಪಾಠ ಮಾಡು ಅಂತ ನನಗೆ ಪಾಠ ಮಾಡಲಿಕ್ಕೆ ಅವತ್ತಿನ 9th ಕ್ಲಾಸಲ್ಲೇ ನನಗೆ ಪಾಠ ಮಾಡಲಿಕ್ಕೆ ಸ್ಫೂರ್ತಿಯನ್ನು ತುಂಬಿದಂಥ ಮಹಾನ್ ಗುರು ಚೇತನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಧನ್ಯವಾದನ ಸಲ್ಲಿಸ್ತಾ ಇದ್ದೇನೆ. ಇನ್ನು ಶಿವಾನಂದ್ ಸರ್ ಪಾಠ ಮಾಡಲಿಕ್ಕೆ ಬಂದಾಗಿದ್ದಾರೆ ಅನ್ನಿಸ್ತದೆ. ಬಟ್ ಅವ್ರನ್ನ ನಾವೆಲ್ಲರೂ ಎಲ್ಲೇ ಹೋದರೆ ಐಡೆಂಟಿಫೈ ಮಾಡ್ತೇವೆ. ಆದರೆ ನೀವು ಎದಿರಿಲ್ಲ, ಇವನು ಯಾರು ಇವ್ರು ಯಾರು ಒಂದು ಗೊತ್ತಾಗಲ್ಲ. ಆಕಾರ ವಿಕಾರ ಬೆಳೆದ್ಬಿಟ್ಟು ಅವು ಮೂರ್ತಿಗಳು ಹೆಂಗದವು ಹಂಗಾದವು. ಗುಡಿ ಒಳಗೆ ಮೂರ್ತಿ ಇರ್ತಾವಲ್ಲ, ಎಷ್ಟೇ ಪೂಜೆ ಮಾಡಿದ್ರು ಶಾಂತವಾಗಿ ಹೆಂಗದವು ಹಂಗೆ ಅದು.
ಈ ಪೂಜಾರಿಗಳದವಲ್ಲ ಇವು ಬೇರೆ ಬೇರೆ ಆಗಿಬಿಟ್ಟವು. ಏನೋ ಸೋಮನೇಳ್ ಸರ್ ಅವ್ರು ಎ ಕ್ಲಾಸ್ ಬಿಟ್ರ ಸಿ ಕ್ಲಾಸ್ ಹೊಳ್ಳಿ ನೋಡ್ತಿರ್ಲಿಲ್ಲ ಅವ್ರು. ಸಿ ಕ್ಲಾಸ್ ನಂದಲ್ಲ. ಚಾಕ್ ಪೀಸ್ ಇಟ್ಕೊಂಡ್ರೆ ಅವ್ರು ಹಂಗೆ ಪುಸ್ತಕ ಅದು ಯಾವ್ದು ನೋಡಲ್ಲ, ಚಾಕ್ ಪೀಸು ಡಸ್ಟರ್. ಸಿ ಕ್ಲಾಸ್ ಅದು ಎಷ್ಟೇ ಖಾಲಿ ಬಿತ್ತು ಅಲ್ಲಿ ಒದರ್ಲಿ ಅವ್ರು ಹೊಳ್ಳಿ ನೋಡ್ತಾ ಇರಲಿಲ್ಲ. ಅವ್ರ ಅಂತ ಸ್ವಭಾವ. ಇನ್ನು ನಮ್ಮ ಆರ್ ಎಚ್ ಬಣ್ಕಾರ್ ಸರ್ ಅವರು ಹಾಗೆ ಸೈನ್ಸನ್ನು ನಮಗೆ ಲ್ಯಾಬ್ ಅವಾಗಿನ ಕಾಲದಾಗ 26 ವರ್ಷದ ಹಿಂದೆ ನಾನು ಮಾತಾಡ್ತಾ ಇದ್ದೇನೆ. ನಾವು 26 ವರ್ಷಕ್ಕೆ ಹೋಗಿದ್ದೇವೆ. ಅವಾಗಿನ ಕಾಲದಾಗಲೇ ನಮಗೆ ಮೈಕ್ರೋಸಾಫ್ಟ್ ತಂದು ಆ ಸೂಕ್ಷ್ಮದರ್ಶಕ ತಂದ ಆ ಸೂಕ್ಷ್ಮ ಜೀವಿಗಳು ಅವಾಗ ತೋರಿಸ್ಕೊಟ್ಟಂಥ ಒಬ್ಬ ವಿಜ್ಞಾನ ಶಿಕ್ಷಕರವರು. ಇವತ್ತಿದ್ರೂ ಕೂಡ ಎಷ್ಟೋ ಸಲ ಇದ್ರೂ ಕೂಡ ನನ್ನ ಆಟ ತೋರಿಸದೇ ಇರ್ತಕ್ಕಂಥ ಉದಾಸೀನ ಮಾಡ್ತಕ್ಕಂಥ ಶಿಕ್ಷಕರಿದ್ದಾರೆ, ಅದು ಬೇರೆ. ಅವರು ಅಷ್ಟು ವಿಜ್ಞಾನವನ್ನು ನಮಗೆ ಸರಳ ಭಾಷೆಯಲ್ಲಿ ಹೇಳಿಕೊಟ್ಟಂಥ ವಿಜ್ಞಾನ ಶಿಕ್ಷಕರು. ಇನ್ನು ಕತೀಬ್ ಸರ್ ಅವ್ರದ್ದು ಸ್ಟೈಲೇ ಬೇರೆ. ಕತೀಬ್ ಸರ್ದು ಅವ್ರದ್ದು ಪೀರಿಯಡ್ ಯಾವಾಗಲೂ ಮಧ್ಯಾಹ್ನ ಇರೋದು, ನಮಗೆ ಊಟ ಹೊಡೆದು ಒಳ್ಳೆ ಆಕಳಿಕೆ ಬರ್ತಾ ಇರೋದು, ಅವಾಗ ಅವರು ಎಂಟ್ರಿ ಕೊಡೋರು. ಅವರು ಮಧ್ಯೆ ಭಾಷೆ ಅದ ಹಿಂದಿ ಯಾರು ತಗಾರ ನಮ್ಮಂತ ಹಳ್ಳಿ ಭಾಷೆಗೆ ನಮಗೇನಾಗತ್ತವು ಅವ ಕ್ಯಾ ಅಂದ್ರೆ ಏನು ತುಂಬ ಅಂದ್ರೆ ಏನು ನಮಗೊಂದು ಅರ್ಥ ಆಗ್ತಾ ಇರಲಿಲ್ಲ ಅವು. ಆದರೂ ಆ ಭಾಷೆಯಲ್ಲಿ ನಮಗೆ ಆ ಭಾಷೆಯನ್ನ ಕಲಿಸ್ಕೊಟ್ಟಂತ ಆ ಹಿಂದಿ ಕತೀಬ್ ಸರ್ ಅವರು. ಜೊತೆಗೆ ನಾಣಿ ಸರ್ ನಮಗೆ 8th ಕಷ್ಟ ಬಂದ್ರೆ 9th SLC ನಾವು ನೋಡಲಿಲ್ಲ ಅವ್ರು. ಅವ್ರು 8th ಕಷ್ಟ ಫಿಕ್ಸ್ ಸ್ಟಿಕನ್ ಆಗಿದ್ರೆ ಗೊತ್ತಿರಲಿಲ್ಲ. ಬಟ್ ಅವರು ಆ ಕನ್ನಡ ಪಾಠವನ್ನು ಕಥೆಯ ರೂಪದಲ್ಲಿ ಬಹಳ ಅಚ್ಚುಕಟ್ಟಾಗಿ ಹೇಳ್ಕೊಡ್ತಕ್ಕಂಥ ಶೈಲಿಯನ್ನು ಹೊಂದಿತ್ತು. ಇನ್ನು ನಂದೇಳಿ ಸರ್ ಇವರು ಅಷ್ಟ ಸಿ ಕ್ಲಾಸ್ ಅಂದ್ರೆ ಅವೆಲ್ಲ ಎಲ್ಲರೂ ಆರಿಸ್ಬಿಟ್ಟ ಹುಳಕ್ ಮುಳುಗಾಯ. ನಾನು ಅಲ್ಲಿ ಬರೋದು ಅವ್ರದ್ದು ಏನೇ ಇದ್ರು ಎ ಮತ್ತು ಬಿ ಕ್ಲಾಸ್. ಇವಾಗ ನಾವೆಲ್ಲ ಅನ್ಸರ್ ಏನು ಸಿ ಕ್ಲಾಸ್ ಏನು ಟೈಮ್ ಪಾಸ್ ಮಾಡಿದ್ರೆ ಒಬ್ರು ಬರ್ತಾ ಇಲ್ಲ ಅಂದ್ರು. ಕೊನೆಗೆ ನಮಗೆ ಶಂಕರ್ ಸಾಂಬರ್ ಒಂದು ಉದ್ದೋರ ಪ್ರಕಾಶಮಾನವಾದ ಒಂದು ನಕ್ಷತ್ರ ನಮಗೆ ಅವಾಗ ನಾವು SLC ಇದ್ದಾಗ ಬಂದರು ಶಂಕರ್ ಸರ್ ಅವರು. ಶಂಕರ್ ಸರ್ ಅವರ ನಮ್ಮ ಕನ್ನಡದಲ್ಲಿ ಭಾಳ ನಾನು ಒಂದು ಪ್ರಿಪರೇಟರಿ ಎಕ್ಸಾಮ್ ಇದ್ದಾಗ 125ಕ್ಕೆ 119 ತೆಗೆದುಕೊಂಡು ಇಡೀ ಎ ಮತ್ತು ಬಿ ಕ್ಲಾಸ್ ಇಡೀ ಶಾಲೆಗೆ ಕೀರ್ತಿಯನ್ನು ತಂದು ಕೊಟ್ಟಿದ್ದಂಥ ಆ ಶಿಷ್ಯರಿಗೆ ಅದೇ SS ಅನ್ನು ನಾನು ಎನ್ಯುವಲ್ ಎಕ್ಸಾಮಿಗೆ ತರಬೇಕು ಅಂದಾಗ ನಮಗೆ ಎನ್ಯುವಲ್ ಎಕ್ಸಾಮ್ನಾಗ ಯಾವುದೇ ಕ್ಲಾಸಿಗೆ ಬಂದು ನಾವು ಹೇಳಿದಂಥ ಉತ್ತರಗಳನ್ನು ತಿದ್ದಿಸಿ ಬರೆಸಿ ನಮ್ಮನ್ನು 100 ಮಾಡಲಿಲ್ಲ. ಆ ರೀತಿ ಪರಿಸ್ಥಿತಿಯನ್ನು ತಂದು ಕೊಡ್ತಂತಂದ ಆ ಪರೀಕ್ಷೆ. ಯಾಕಂದರೆ ಅವಾಗ ನಮ್ಮ ಶಾಲೆ ಪ್ರತಿಷ್ಠೆಗೋಸ್ಕರ ಸರಿ ಉತ್ತರಗಳನ್ನು ನಾವು ಬರೆದಿದ್ವಿ ಆಲ್ರೆಡಿ. ಅದಲ್ಲ ಅಂತಂದು ಹೇಳಿ ಗುರುಗಳನ್ನು ನಂಬಿಕೊಂಡು ಅದನ್ನು ನಾವು ಕಾಡು ಹೊಡೆದು ಮತ್ತೊಂದು ಸರಿ ಬರೆದಾಗ ನಮಗೆ ಅಂಕಗಳು ಸಿಗಲಿಲ್ಲ. ಕಡಿಮೆ ಇದ್ದವರಿಗೆ ಸಂಚೀರು ಹೊಡೆದರೂ ಸಿಕ್ಕು. ಸೊ ಅಂತ ಒಂದು ಓಪನ್ ಇಟ್ಟ ವಿದ್ಯಾರ್ಥಿಗಳ ಮೇಲೆ ಓಪನ್ ಇಟ್ಟಂಥ ಆ ಕನ್ನಡ ಗುರುಗಳಿಗೆ ಅವ್ರದ್ದೊಂದು ಸವಿ ನೆನಪು ನಾನು ಹೇಳ್ತಾ ಇದ್ದೇನೆ. ಇನ್ನು ನಮ್ಮ ಮಾಲ್ತೇಶ್ ಸರ್ ಇವ್ರದ್ದು ಬಿ ಕ್ಲಾಸ್ಗೆ ನಮಗೆ 9th B ಇದ್ದಾಗ ಬರ್ತಾಯಿದ್ರು. ಇವ್ರು ನೋಡಂತ ನಮಗೆ ಸ್ವಲ್ಪ ಅಂಜಿಕೆ ಆಗೋದು. ಅಷ್ಟು ಇವ್ರದ್ದು ಭಾಷೆ ಕಠಿಣ ಆದರೂ ಮನಸ್ಸು ಬಹಳ ಮೃದುವಾಗಿತ್ತು. ಹಿಂದಿಯನ್ನು ಅಷ್ಟೇ ಸರಳವಾಗಿ ಹೇಳಿಕೊಟ್ಟಕ್ಕಂಥ ಗ್ರಾಮರ್ಗೆ ಭಾಳ ಒತ್ತು ಕೊಡ್ತಾಯಿದ್ರು ಅವರು. ಪರೀಕ್ಷೆಗೆ ಹೆಚ್ಚು ಯಾವ ರೀತಿ ಅಂಕಗಳನ್ನು ಗಳಿಸ್ಬೇಕು ಅನ್ನೋದನ್ನು, ಗ್ರಾಮರ್ಗಳನ್ನು ಯಾವ ರೀತಿ ನಾವು ಬಿಡಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ರು. ನೋಡೋಣ, ಬರಿಲ್ಲ ಅಂದ್ರೆ ಉಗುರಿಸಿ ಅವರು ತಮ್ಮ ಪಾಡಿ ಮತ್ತೆ ತಮ್ಮ ಚೇಂಬರಿಗೆ ಹೋಗ್ತಾ ಇದ್ರು. ಯಾರು ಅಲ್ಲಿ ಖಾಲಿ ಪೀಡಿದೆಪ್ಪ ನೀವು ಹೋಗಿ ಅಂತಂದು ಕಳಿಸ್ತಾ ಇದ್ರು. ಇನ್ನು ನಮ್ಮ ಚಿತ್ರಕಲಾ ಶಿಕ್ಷಕರು ಅವ್ರದ್ದು ಮಧ್ಯಾಹ್ನ ಬರೋದು ಅದು ಚಿತ್ರಕಲಾ ಶಿಕ್ಷಕರು. ಅದು ಏನಾಯ್ತು ನಮಗೆ ಮೊದಲೇ ನಮಗೆ ಚಿತ್ರಕಲೆಯಲ್ಲಿ ಭಾಳ ಆಸಕ್ತಿ ಇತ್ತು. ಸೊ ಹೀಗಾಗಿ ಈ ಶಾಲೆಗೆ ನಾನು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಚಿತ್ರಕಲೆಯಲ್ಲಿ ತಂದುಕೊಟ್ಟಂಥ ಕಾಣಿಕರ್ತರಂಥ ನಮ್ಮ ಚಿತ್ರಶಕ ದಿವಂಗತರಂಥ ನಾಶಿಪುರ ಸರ್ ಅವರು ಭಾಳ ಒಂದು ಲೈನ್ ಇಟ್ಟಪ್ಪ ಅಂದರೆ ಅದೊಂದು ಆಕಾರವನ್ನು ತಂದು ಕೊಡ್ತಕ್ಕಂಥ ಒಂದು ನಾವೀನ್ಯತೆಯನ್ನು ಕಲೆಯನ್ನು ಹೊಂದಿದ್ರು. ಅವರೇ ನಮಗೆ ಈ ಒಂದು ಶಾಲೆಗೆ ಅಡ್ಮಿಷನ್ ಆಗಲಿಕ್ಕೆ ಕಾರಣಕರ್ತರು. ನಂದು SLC ಮುಗಿದಿತ್ತು. ನಾನಿನ್ನು ಯಾವಾಗಲೂ ನಮ್ಮದು
ಬಡತನದಿಂದ ಬಂದಂಥ ಕುಟುಂಬಗಳಲ್ಲಿ ಯಾರಾದ್ರೂ ಸ್ವಲ್ಪ ಓದ್ಯಾರಪ್ಪ ಅಂದ್ರೆ ಅವನ ಮೇಲೆ ಭಾಳ ಜವಾಬ್ದಾರಿ ಇರ್ತೈತಿ, ಅವನ ಮೇಲೆ ಭಾಳ ಹೋಪ್ ಇರ್ತೈತಿ. ಸೊ ಆ ಒತ್ತಡ ನನಗಿತ್ತು. ಈಗ ನಾನು SLC ನಮ್ಮಲ್ಲೇ ಕುಟುಂಬದಲ್ಲಿ SLC ನಾನೇ ಫಸ್ಟ್ ಕ್ಲಾಸ್ ಪಾಸ್ ಆಗಿ ನನ್ನ ಮೇಲೆ ಹೋಪ್ ಇತ್ತು. ಸೊ ನಾ ಮುಂದೆ ನನ್ನ ಫ್ಯೂಚರ್ ನಾ ಕಾಣಬೇಕಲ್ಲ, ನನ್ನ ಫ್ಯೂಚರ್ನ ಟರ್ನ್ ಮಾಡಬೇಕಲ್ಲ, ಆ ಟರ್ನ್ ನಾನು ಮಾಡೋದ್ರ ಬಗ್ಗೆ ನಮ್ಮ ಗುರುಗಳ ಹತ್ರ ಹೋದೆ. ಸರ ನಂದು SLC ಮುಗಿತು, ನಾನು DMC ಮಾಡಬೇಕು, ನಾನು ಡ್ರಾಯಿಂಗ್ ಭಾಳ ಇಷ್ಟ ಐತಿ ಅಂತ ಅವ್ರು ಬೈದರು. ಬ್ಯಾಚಿನ ವಿದ್ಯಾರ್ಥಿಗಳ ಗುರುವಂದನಾ ಸಮಾರಂಭ ಮತ್ತು ಸ್ನೇಹ ಸಮ್ಮೇಳನ. ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನನ್ನ ಆತ್ಮೀಯರಾಗಿರ್ತಕ್ಕಂತಹ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಈ ಶಾಲೆಯ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂಥ SL ತಸ್ಮನಿ ಗುರುಗಳೇ, JV ಮಾಸಡಿಗೆ ಅವರೇ, HM ನಂದಿಹಳ್ಳಿ ಅವರೇ, SM ಖತೀವರವರೇ, SV ನಾರಾಯಣಿ ಅವರೇ, BV ಅಂಚೇರ್ ಅವರೇ, ಶೇಖಪ್ಪ ಸೋನಹಳ್ಳಿ ಅವರೇ, RH ಬಣ್ಕಾರ್ ಅವರೇ, ತದನಂತರ ಶಂಕರ್ ಅವರೇ, ಶಿವಾನ್ ಸರ್ ಅವರೇ, ತೆವರೆ ಸರ್ ಅವರೇ, ಈ ಶಾಲೆಯ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿನ ವಹಿಸಿಕೊಂಡಿರ್ತಕ್ಕಂಥ ಸಹೋದರಿಯಾಗಿರ್ತಕ್ಕಂತಹ ಶ್ರೀಮತಿ ಜಯಲಲಿತಾ ಹೊಸ್ಮನಿ ಅವರೇ, CR ನಾಶ್ಕೂರ್ ಅವರ ಧರ್ಮಪತ್ನಿಯವರೇ, BG ಗೋಳಿಯವರ ಧರ್ಮಪತ್ನಿಯವರೇ ಮತ್ತು ರಾಜು ಸವಣೂರವರ ಧರ್ಮಪತ್ನಿಯವರೇ, ಜೊತೆಗೆ ಜ್ಯೋತಿ ಮೇಡಮ್ರವರೇ, ಶಾಂತರಾಜ್ ಅವರೇ, ದೊಡ್ಡಮನಿ ಅವರೇ ಮತ್ತು ಲಮಾಣಿ ಅವರೇ, ನಲ್ವಾಗ್ಲವರೇ. ಇವತ್ತು 1999 ಮತ್ತು 2000ನೇ ವಿದ್ಯಾರ್ಥಿಗಳು ಏನಿಂಥ ಒಂದು ಭವ್ಯ ವೇದಿಕೆಯಲ್ಲಿ ಇಂಥ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ವೈಯಕ್ತಿಕವಾಗಿ ಮತ್ತು ಈ ಶಾಲೆಯ ಎಲ್ಲ ಗುರುವಿನ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ಆದ್ಮೇಲೆ ನೀವೇ ಪ್ರಥಮರು ಇಲ್ಲಿ ಫಸ್ಟ್ ಅಂತ ಹೇಳ್ತಾರೆ, ನೀವೇ ಪ್ರಥಮ. ಯಾಕಂತೇಳಿ 83ರಲ್ಲಿ ಈ ಶಾಲೆ ಪ್ರಾರಂಭವಾಗಿದೆ. ಇಲ್ಲಿವರೆಗೂ ಕೂಡ ಎಲ್ಲ ಶಾಲೆಗಳಿಗೆ ಗುರುವಂದನಾ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಶಾಲೆಗಳ ಗುರುವಂದನಾ ಕಾರ್ಯಕ್ರಮ ಆಗಿರಲಿಲ್ಲ. ಇವತ್ತು ತಾವು ಪ್ರಪ್ರಥಮವಾಗಿ ಗುರುವಂದನಾ ಕಾರ್ಯಕ್ರಮ ನಡೆಸಿ ಗುರುಗಳಿಗೆ ಇವತ್ತು ಸನ್ಮಾನ ಮಾಡ್ತಕ್ಕಂಥ ಕೆಲಸ ಏನಿದೆ, ಇದೊಂದು ಅತ್ಯದ್ಭುತವಾಗಿರ್ತಕ್ಕಂಥ ಕೆಲಸ ಅಂತ ಹೇಳ್ತಾರೆ. ಜೊತೆಗೆ ಏನಿವತ್ತು ಈ ಪುರಾತನ ಶಿಕ್ಷಣ ವ್ಯವಸ್ಥೆ ಮತ್ತು ಇಂದಿನ ಶಿಕ್ಷಣ ವ್ಯವಸ್ಥೆ ಗುರುಕುಲ ಸಿಸ್ಟಮ್ ಅಂತ ನಾವು ಹೇಳ್ತಾ ಇದ್ದೀವಿ. ಆ ಗುರುಕುಲ ಸಿಸ್ಟಮ್ನಲ್ಲಿ ಊರು ಹೊರಗಡೆ ಗುರುಕುಲಗಳು ಇರ್ತಾ ಇದ್ವು. ಅಲ್ಲಿಗೆ ವಿದ್ಯಾರ್ಥಿಗಳಿಗೆ ಬರ್ತಾ ಇದ್ರು, ಅಲ್ಲಿ ಗುರುಗಳು ಪಾಠ ಮಾಡ್ತಾ ಇದ್ರು, ಜೊತೆಗೆ ಸೇವೆ ಮಾಡಬೇಕಾಗಿತ್ತು. ಸೇವೆ ಮೂಲಕ ಅಲ್ಲಿ ಶಿಕ್ಷಣವನ್ನು ಕಲಿಬೇಕಾಗಿತ್ತು. ಭಿಕ್ಷಾಟನೆ ಮಾಡಬೇಕಾಗಿತ್ತು, ಗುರುಗಳಿಗೆ ಊಟ ಬಡಿಸ್ಬೇಕಾಗಿತ್ತು, ಅವ್ರ ಬಟ್ಟೆ ತೊಳಿಬೇಕಾಗಿತ್ತು, ಜೊತೆಗೆ ಅವರ ಆರೋಗ್ಯ ಹದಗೆಟ್ಟಾಗ ಅವ್ರನ್ನ ಶುಶ್ರೂಷೆ ಮಾಡಬೇಕಾಗಿತ್ತು. ನಿಮ್ಮ ಹಾಗೆ ಯಾವುದೇ ಪಾಠ್ಯ ಪುಸ್ತಕಗಳು ಇರಲಿಲ್ಲ. ಅವರಿಗೆ ಮರಳಿನ ಮೇಲೆ ಬರೀತಾ ಇದ್ರು. ತತ್ವಶಾಸ್ತ್ರ, ನಿಘಂಟು, ರಾಜಕೀಯ ಶಾಸ್ತ್ರ, ಸಂಸ್ಕೃತ, ಹೀಗೆ ಹಲವಾರು ವಿಷಯಗಳಲ್ಲಿ ಇರ್ತಾ ಇದ್ರು. ಕೊನೆಗೆ ಈ ಮೌಖಿಕ ಪ್ರಶ್ನೆಗಳ ಮೂಲಕ ಈ ಹೇಗೆ ಪರೀಕ್ಷೆ ಇವೆ, ಆ ಮೌಖಿಕ ಪ್ರಶ್ನೆಗಳ ಮೂಲಕ ಕೇಳಿ ಅವರ ಉತ್ತರ ಪಡ್ಕೊಂಡು ಅವ್ರು ಮುಂದಿನ ಕ್ಲಾಸ್ಗೆ ಹೋಗ್ತಾ ಇದ್ರು. ಸುಮಾರು 12 ವರ್ಷಗಳ ಕಾಲ ಅವರು ಗುರುಕುಲದಲ್ಲಿಯೇ ವಿದ್ಯೆಯನ್ನು ಕಲಿಬೇಕಾಗಿತ್ತು. ಅಲ್ಲಿ ಅಕ್ಕಪಕ್ಕ ಊರವರು ಮಾತ್ರ ತಮ್ಮ ಮನೆಗೆ ಹೋಗ್ತಾ ಇದ್ರು ಹಬ್ಬ ದಿನಗಳಲ್ಲಿ. ಆದರೆ ದೂರದಿಂದ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ಅವರು 12 ವರ್ಷಗಳ ಕಾಲ ಆದರೂ ಕೂಡ ಮನೆಗೆ ಹೋಗ್ತಾ ಇರಲಿಲ್ಲ. ಇಲ್ಲಿ ವಿದ್ಯಾರ್ಥಿನಿಗಾಗೆ ಇರ್ತಾ ಇದ್ರು. ಅವರು ಪಾಲಕರು ಚಡಪಡಿಸದೆ ಏನು ಮಗ ಯಾವ ಬರ್ತಾ ಇದೆ, ವಿದ್ಯೆ ಯಾವ ಮುಗಿಸಿ ಬರ್ತಾ ಅಂತಕ್ಕಂಥದ್ದು ಅವ್ರಿಗೆ ಕನಸಿರ್ತಾ ಇತ್ತು. ಕೊನೆಗೆ ಎಲ್ಲ ಅವನು ಮುಗಿದ ಮೇಲೆ, ವಿದ್ಯೆ ಕಲಿತ ಮೇಲೆ ಆ ಗುರುಗಳು ಆತನಿಗೆ ಪಾದರಕ್ಷೆಗಳನ್ನು ನೀಡ್ತಾ ಇದ್ರು. ಅವು ಗುರು ಕಾಣಿಕೆಯಾಗಿ ಅವ್ರು ಏನು ಮಾಡ್ತಾ ಇದ್ದ ವಿದ್ಯಾರ್ಥಿಗಳು ಛತ್ರಿಯಿಂದ ಆ ಗುರುಗಳಿಗೆ ಕೊಡ್ತಾ ಇದ್ರು. ಅಂಥ ವ್ಯವಸ್ಥೆ ಇತ್ತು. ಇವತ್ತು ಆಧುನಿಕವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ಅನೇಕ ಬದಲಾವಣೆಗಳಾಗಿವೆ. 4 ಗೋಡೆಗಳ ಮಧ್ಯದಲ್ಲಿ ನಾವು ಶಿಕ್ಷಣ ಕೊಡ್ತಾ ಇದ್ದೇವೆ. ಏನು ಶಿಕ್ಷಣದ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆ, ಕ್ರಾಂತಿಕಾರಿಕವಾಗಿರ್ತಕ್ಕಂಥ ಹಲವಾರು ಬದಲಾವಣೆಗಳಾಗ್ತಾ ಇವತ್ತು. ಅವೆಲ್ಲ ಒತ್ತಡಗಳನ್ನು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅವುಗಳನ್ನು ಅನುಭವಿಸಿ ಇವತ್ತು ಪಾಠವನ್ನು ಮಾಡ್ತಾ ಇದ್ದಾರೆ. ಜೊತೆಗೇನೆ ಇವತ್ತು ಏನು ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಟಾಣಿಕ್ ಅಂತ ನಾವು ಹೇಳ್ತಾ ಇದ್ದೀವಿ, ಅದನ್ನು ಕೊಡ್ತಕ್ಕಂಥ ನಿಮ್ಮನ್ನು ಮೇಲೆತ್ತಕ್ಕಂಥ ಕೆಲಸ ಇವತ್ತು ಎಲ್ಲಾದರೂ ಆದರೆ ಅದು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಲ್ಲಿ, ಉಳಿದಂಥ ಶಾಲೆಗಳಲ್ಲಿ ಆಗಲಿಕ್ಕೆ ಸಾಧ್ಯ. PUCಯಲ್ಲಿ ಮತ್ತು ಏನಿವತ್ತು ಡಿಗ್ರಿ ಕಾಲೇಜಿನಲ್ಲಿ ಅದಾಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರತಿಯೊಬ್ಬರ ಹೆಸರನ್ನು ನಾವು ಹೇಳ್ತಾ ಇದ್ವಿ. ಈಗಿಲ್ಲ, ಈಗ ಗೊತ್ತಾಗಿಲ್ಲ. ನಾವು 99 2000 ಇಸ್ವಿಯಲ್ಲಿ ನಿಮ್ಮ ಪ್ರತಿಯೊಬ್ಬರ ಹೆಸರನ್ನು ಇಟ್ಟು ಕರಿತಾ ಇದ್ವಿ. ಯಾಕೆ ಬಂದಿಲ್ಲಪ್ಪ ಅಂತ ಕೇಳ್ತಾ ಇದ್ವಿ. ಅದಕ್ಕೆ ನೀವು ಕೂಡ ಹತ್ರ ಈಗ
ಅದು ಇಲ್ಲ, ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈ ಕೋವಿಡ್ ಬಂದಮೇಲೆ ಆ ವಿದ್ಯಾರ್ಥಿ ಮತ್ತು ಗುರುವಿನ ಸಂಬಂಧ ತನ್ನ ಅನ್ಯೋನ್ಯತೆಯನ್ನು ಕಳ್ಕೊಂಡಿದೆ. ಕೋವಿಡ್ನಿಂದ ಆಚೆ ಇದೆ, ಆ ಸಂಬಂಧ ಇನ್ನೂವರೆಗೂ ಕೂಡ ಉಳಿದಿದೆ. ಎಲ್ಲಿ ಕಂಡ್ರು ಕೂಡ ನಮಸ್ಕಾರ ಮಾಡ್ತಕ್ಕಂಥ ಪದ್ಧತಿ ಈಗಲೂ ಕೂಡ ಇದೆ, ಮಾತಾಡ್ತಕ್ಕಂಥ ಪದ್ಧತಿ ಇದೆ. ಆದರೆ ಕೋವಿಡ್ ಬಂದಮೇಲೆ ಅದು ಏನು ಅನ್ಯೋನ್ಯತೆಯನ್ನು ಕಳ್ಕೊಂಡಿದೆ. ಇವತ್ತು ನೀವು ಹಲವಾರು ಮಾಧ್ಯಮದಲ್ಲೇ ಹೇಳಿದ್ರಿ, ಈಗ CRP ಅವರು ಹೇಳಿದ್ರು, ಹಲವಾರು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಾರೆ. ಎಲ್ಲಿ ಇವತ್ತು ತಮಿಳುನಾಡಿನಲ್ಲಿ ಶಿಕ್ಷಕರನ್ನೇ ಹೊಡೆದಿರ್ತಕ್ಕಂಥ ಸಂಗತಿ, ಜೊತೆಗೆ ಬಳ್ಳಾರಿಯಲ್ಲಿ ಸಹಪಾಠಿಯನ್ನು ಕೊಂದಿರ್ತಕ್ಕಂಥದ್ದು, ಮೊನ್ನೆ ಶಿವಮೊಗ್ಗದಲ್ಲಿ ಸಹಪಾಠಿಯನ್ನು ಕೊಂದಿರ್ತಕ್ಕಂಥದ್ದು, ಇವೆಲ್ಲವುಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಇವತ್ತು 8ಕ್ಕೆ ಬರ್ತಾರೆ, 9ಕ್ಕೆ ಬರ್ತಾರೆ, 9ಕ್ಕೆ ಅರ್ಧ ಮುಗಿಸ್ತಾ ಇದ್ದಾರೆ, ಶಾಲೆ ಬಿಟ್ಟು ಹೊರಗೆ ಹೋಗ್ತಾರೆ. ಪಾಲಕರಲ್ಲಿ ಶಿಕ್ಷಕ, ಮಗು ಮತ್ತು ಪಾಲಕ ಇವ್ರ ಮೂರ ನಡುವೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಂಬಂಧ ಇಲ್ಲಿದೆ. ಇದರಲ್ಲಿ ಯಾವುದಾದ್ರೂ ಒಬ್ಬರು ತಪ್ಪಿಸ್ಕೊಂಡ್ರೆ ನಾವು ವಿದ್ಯಾರ್ಥಿ ಕೊಡ್ಲಿಕ್ಕೆ ಆ ಮಗುವಿಗೆ ಆಗ್ತಾ ಇಲ್ಲ. ಆ ಮಗು ಏನಾದರೂ ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾ ಇದ್ರೆ ಕೇಳಿದರೆ ಅಲ್ಲಿ ನಾವು ಬೈದರೆ ಮನೆ ಹೋಗಿ ಹೇಳ್ತಾ ಇದೆ, ಆ ಪಾಲಕ ಬಂದು ನಮ್ಮನ್ನು ಜಾಡಿಸ್ತಾರೆ, ನಮ್ಮನ್ನು ಬೈತಾ ಇದ್ದಾರೆ. ಏಯ್ ನನ್ನ ಮಗ ಎಷ್ಟು ಕೈಲಪ್ಪ, ಅದು ನಮಗೆ ಬಿಟ್ಟಿದ್ದು, ಕಲಿಸು, ಇಲ್ಲದ್ರೆ ನೀವು ಹೋಗು. ಇಂಥ ಒಂದು ಸ್ಥಿತಿಗೆ ಪಾಲಕರು ಕೂಡ ಬಂದುಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತೇನೋ ತಾವೆಲ್ಲ ಪ್ರೌಢಾವಸ್ಥೆ ಬಂದಿರಿ, ಹಲವಾರು ಉದ್ಯೋಗಗಳಲ್ಲಿ ಉದ್ಯೋಗ ನೀವು ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ನಾನು ಒಂದು ಕಿವಿ ಮಾತು ಹೇಳಿದಷ್ಟೇ, ಇವತ್ತು ನಿಮ್ಮ ವೃದ್ಧ ತಂದೆ ತಾಯಿ ಇವರಿಗೆ ಕಲಿಸಿದ್ದಾರೆ, ಬೆಳೆಸಿದ್ದಾರೆ, ನಿಮಗೆ ಏನೆಲ್ಲ ಖರ್ಚು ಮಾಡಿದ್ದಾರೆ, ನಿಮ್ಮ ಮೇಲೆ ಹಣವನ್ನು ಸುರಿದಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಇಷ್ಟೆಲ್ಲ ಮಾಡಿದ್ದಾರೆ. ನೀವು ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು ಅಂತ ಹೇಳಿದ್ರೆ ಅವರನ್ನು ಸಾಯೋವರೆಗೂ ಕೂಡ ಗೌರವದಿಂದ ಅವರನ್ನು ಕಾಪಾಡ್ಕೊಳ್ಬೇಕು, ಗೌರವದಿಂದ ಅವರನ್ನು ನೋಡ್ಕೊಳ್ಬೇಕು. ಇದೇ ನಾನು ಹೇಳ್ತಕ್ಕಂಥದ್ದು. ಇವತ್ತು ಈ ದೇಶದಲ್ಲಿ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇವೆ, ಶಾಲೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಏನು ಕಾರಣ? ಇವತ್ತು ನಾವು ಕಲಿತವ್ರು ಇದನ್ನು ಮಾಡ್ತಕ್ಕಂಥದ್ದು. ಏನು ಮಾಡ್ತಾ ಇದ್ದೀವಿ? ಕಲಿತದ್ದು. ಇಲ್ಲಿ ವಿಮಾನ ಕಂಡವರು ತಮ್ಮ ಒಂದು ಗ್ರಂಥದಲ್ಲಿ ಬರ್ಕೊಂಡ್ರು. ಏನು ಬರ್ಕೊಂಡ್ರು? ಒಂದು ಸಾರಿ ಸಚಿವರಾದ ವಿಮಾನ ಕಂಡವರು ಮನೆಗೆ ಹೋದ್ರಂತೆ. ಮನೆಗೆ ಹೋದಾಗ ಜೊತೆಗೆ ಅಧಿಕಾರಿಗಳು ಹೋದ್ರಂತೆ. ಹೋದಾಗ ಭೀಮಣ್ಣ ಅವ್ರ ತಾಯಿ ಹುಲ್ಲು ಹೊತ್ಕೊಂಡು ಬಂದು ಅಲ್ಲಿ ಹೋಗೋದು ಜಗಲಿ ಗಟ್ಟ ಮೇಲೆ ಕೂತ್ಕೊಳ್ಳಂತೆ. ಆವಾಗ ಭೀಮಣ್ಣ ಯಾವ ಬಂದಪ್ಪ ಅಂತ ಕೇಳಿದಂತ ಅವ್ರ ತಾಯಿ. ಅವರೆಲ್ಲ ಆಶ್ಚರ್ಯ ಆದರು. IAS ಅಧಿಕಾರಿಗಳು ಅವರೆಲ್ಲ, ಅದೇ KS ಅಧಿಕಾರಿಗಳು, IAS ಅಧಿಕಾರಿ ಆಶ್ಚರ್ಯ ಬರ್ತಾರೆ. ಏನ್ರಿ ನಮ್ಮ ಸಚಿವರಿಗೆ ಭೀಮಣ್ಣ ಅಂತ ಅಲ್ಲಿ ತಾಯಿ ಈ ಅಮ್ಮ ಅಂತ ಕೇಳಿದ್ರು. ಅವಾಗ ಏನು ಸರಿ ಯಾರು ಅಂತ ಕೇಳಿದಾಗ, ಇಲ್ಲಪ್ಪ ನನ್ನ ತಾಯಿ ಅಂತ ಹೇಳಿದ್ರು. ನೋಡ್ರಿ ಎಷ್ಟಿದೆ ತಾಯಿ ಮೇಲೆ ಮಮಕಾರ, ಮಮತೆ. ಸಚಿವನಾಗಿದ್ರು ಕೂಡ ತಾಯಿ ಮೇಲೆ ಮಮಕಾರ ಎಷ್ಟಿದೆ ಅಂತಕ್ಕಂಥ. ಅವ್ರು ಇನ್ನೊಂದು ಗೌಡನ ಜಿಂಕಿ 3 ಸಲ ನೋಡಿದೆ, ಗೌಡ ನಿನಗೆ ಜಿಂಕಿ ಮುಖ ಬರಲ್ಲ, ಮುಂದೊಂದು ಮರ ಅಡ್ಡಿಟ್ಬಿಡು, ಕೈ ಕಾಲು ಅದ್ರದ್ದು ದೇಹ ಕಾಣಲಿ, ಮುಖ ಬೇಡ ಮುಖ ಮುಂದೊಂದು ಮರ ಕಾಣಲಿ, ಜಿಂಕಿ ಹಿಂದೈತೆ ಅಂತ ಗುರುತಪ್ಪ, ಕೋಡಷ್ಟೇ ಹಿಂಗೆ ಬಿಟ್ಬಿಡೋದು ಅವರಿಗೆ. ಅವೆಲ್ಲ ನೆನೆಸ್ಕೊಂಡ್ರೆ ಇವತ್ತು ಸವಣ ಸರ್ನ ತುಂಬ ನನ್ನ ಮನದಾಳದ ಗುರುಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವತ್ತಿನ ಸಮಯಕ್ಕೆ ನಮ್ಮ ತಂದೆಯವರು ಹೆಸ್ಕಾಮಲ್ಲಿ ಕೆಲಸ ಮಾಡ್ತಿದ್ರು. ಪ್ರತಿ ತಿಂಗಳು 40 ರೂಪಾಯಿ ಟ್ಯೂಷನ್ ಫೀಸ್ ಕಟ್ಟಲಿಲ್ಲ ಅಂದ್ರೂ ಗುರುಗಳು ನಮಗೆ ಟ್ಯೂಷನ್ ಹೇಳಿ ದಾರಿಯಲ್ಲಿ ಸಿಕ್ಕಾಗ ಎಲ್ಲೋ ಗಣೇಶನ ದೇವಸ್ಥಾನ ಹತ್ರ ಕ್ವಾರ್ಟರ್ಸಲ್ಲಿ ಇದ್ವಿ ನಾವು. ಆ ಸಮಯದಲ್ಲಿ ನಮ್ಮ ಸವಣೂರು ಸರ್ ಗುರುಗಳು, ಯಾಕೆ ಟ್ಯೂಷನ್ ಫೀಸ್ ನೀವು ಅಪ್ಪಾಜಿ ಕೊಟ್ಟಿಲ್ಲ ಅಂದ್ರೆ ಏನಾಯ್ತು, ಟ್ಯೂಷನ್ಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ರು. ಅವತ್ತಿನ ಕಷ್ಟವನ್ನು ಈ ಗುರುಗಳಿಂದ ಇವತ್ತು ಬದುಕನ್ನು ಗುರುತಿಸ್ಕೊಳ್ಳೋಕ್ಕೆ ಈ ಎಲ್ಲ ನನ್ನ ಗುರುಗಳೇ ಕಾರಣ ಅಂತ ನನ್ನ ಆತ್ಮತೃಪ್ತಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ವೈದ್ಯರಾಗಿ ಇಷ್ಟು ಸಡನ್ನಾಗಿ ಬನ್ನಿ ಸಂತೋಷ ಮಾತಾಡಿ ಅಂದ್ರೂ ಒಂದು ವೇದಿಕೆಯಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಕ್ಕೆ ಒಂದು ಬುನಾದಿ ಹಾಕೊಡ್ತಕ್ಕಂಥ ಕೆಲಸವನ್ನು ಮೊದಲಿಗೆ ತಾಯಿಯೇ ಮೊದಲ ಗುರು ಅನ್ನೋದು ಬಿಟ್ಟರೆ, ಎರಡನೇದಾಗಿ ಈ ಸಮಾಜದಲ್ಲಿ ನಾವು ಹೆಂಗೆ ಬದುಕಬೇಕು ಅಂತಕ್ಕಂಥ ಗುರುತಿಸ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡೋಕ್ಕೆ, ಒಂದು ಪ್ರೌಢಾವಸ್ಥೆಯಲ್ಲಿ ನಮ್ಮನ್ನು ಈ ಮಟ್ಟಕ್ಕೆ, ಪ್ರೌಢಾವಸ್ಥೆಯಲ್ಲಿ ದಾರಿ ತಪ್ಪದೆ ನಮ್ಮನ್ನು ಈ ಮಟ್ಟಕ್ಕೆ ಯಾವುದೇ ಒಂದು ವೇದಿಕೆಯಲ್ಲೂ ಕೂಡ, ಯಾವುದೇ ಒಂದು ಸಮಾಜದಲ್ಲಿ ಕೂಡ ಎಲ್ಲವನ್ನು ನಾವು ಎದುರಿಸಬಲ್ಲಿವೆ ಅಂತಕ್ಕಂಥ, ಗುರುತಿಸಿಕೊಳ್ಳಬಲ್ಲಿವೆ ಅಂತಕ್ಕಂಥ ಒಂದು ನಮ್ಮನ್ನು ನಾವು ಆತ್ಮಸ್ಥೈರ್ಯವನ್ನು ತುಂಬಿಸ್ಕೊಳ್ಳೋಕ್ಕೆ ಮೂಲ ಕಾರಣ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ನಮ್ಮ ಆ ಆಯುಷ್ಯ ವಯಸ್ಸಿನಲ್ಲಿ ನಮ್ಮನ್ನು ತೀಡಿ ಬರೀ ಪುಸ್ತಕದ ಬದನೆಕಾಯಿ ಮಾತ್ರ ಆಗಿಲ್ಲ, ನಾವು ಸಮಾಜದಲ್ಲೂ ಕೂಡ ಒಂದು ಒಳ್ಳೆಯ ಗುರುತಿಸ್ಕೊಳ್ಳೋಂಥ ವ್ಯಕ್ತಿಗಳು ನಮ್ಮಲ್ಲಿ ಸುಮಾರು ಜನ ಆಗಿದ್ದೀವಿ.
ಅವರೆಲ್ಲರಿಗೂ ಮೂಲ ಕಾರಣ ಈ ಪ್ರೌಢಾವಸ್ಥೆಯ ನಮ್ಮ ಗುರುಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಸಿ ಕ್ಲಾಸಿನ ನನ್ನ ಕಲಿಗೊಬ್ರು ಹೇಳಿದರು, ಸಿ ಕ್ಲಾಸ್ ನಿಮ್ದು ಲಾಸ್ಟಿಗಿತ್ತು, ಎ ಕ್ಲಾಸಿನ ನಮ್ಮ ಸೋಮರಾಜ್ ಸರ್ ಕ್ಲಾಸ್ ತಗೊಂಡ್ರೆ ರಾಯ್ರೆ ಏನಾಯ್ತು ಬಂತ ಅನ್ನೋರು. ನಮ್ಮ ಕ್ಲಾಸಿನ ಬಗೆಯಿರೋದು ತಾನೆ ಅವ್ರು ಸಿ ಕ್ಲಾಸಿಗೆ ಬರೋದು. ನನಗೇನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಇನ್ನು ಈ ಕಾರ್ಯಕ್ರಮವನ್ನು ಇಷ್ಟು ಮೆರುಗುಗೊಳಿಸಕ್ಕಂಥ ನನ್ನ ಸಹಪಾಠಿಗಳಾದ ಚಿದಾನಂದ್, ಮಂಜು, ಸಂತೋಷ್ ಬಲ್ಲರ್, ಜಾಫರ್, ಸಿದ್ದು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಈ ಥರದ ಕಾರ್ಯಕ್ರಮಗಳನ್ನು ಹೆಚ್ಚು ಈ ಸ್ಕೂಲಿಗೆ ಏನಾದರೂ ನಮ್ಮಿಂದ ಗುರುತಿಸ್ಕೊಳ್ಳುವಂಥ ಕಾರ್ಯಗಳನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ತಮ್ಮ ನುಡಿ ಸೇವೆಯನ್ನು ಅರ್ಪಿಸಿರುವಂಥ ಡಾಕ್ಟರ್ ಸಂತೋಷ್. ಬಹುತೇಕ ಎಲ್ಲರೂ ಹಸಿವು, ನೀವು ಹೊಡ್ಕೊಂಡು ಕೂತೀರಿ. ನಾವು ಬೆಳಗ್ಗೆ 4:15 ಎದ್ದೇನಿ, ಟ್ರೈನ್ನಾಗ 2 ಇಡ್ಲಿ ತಿಂದ. ನನ್ನ ಮಗ ಪ್ರಕಾಶ ನಾಗ್ಪುರದಾಗ ನಿನ್ನ ಡ್ಯೂಟಿ ಮುಗಿಸ್ಕೊಂಡು ನಿನ್ನ 10 ಗಂಟೆಗೆ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ನಿನ್ನ 10 ಗಂಟೆಗೆ ಬೆಂಗಳೂರಿಗೆ ಬಂದ ಫ್ಲೈಟ್ನಾಗ. ಅವನು ನಾವು ಸೇರಿ ಇಲ್ಲಿ ಬಂದೀವಿ. ನಮ್ದು ಹಸಿವಾಗೈತಿ, ಏನು ತಿಂದಿಲ್ಲ ನಾವು. ಅದಕ್ಕೆ ಹೆಚ್ಚು ಮಾತಾಡೋ ಸ್ಥಿತಿ ನಾನಿಲ್ಲ. ಇಲ್ಲಿ ನನಗೆ ಉಂಡದಕ್ಕಿಂತ ದೊಡ್ಡ ಖುಷಿ ಏನಪ್ಪ ಅಂದ್ರೆ ಇವತ್ತು ಇದು ಧನ್ಯ ಮಿಲನ ಅಂತ ನಾನು ಕರ್ಕೊಂಡಿದ್ದೀನಿ. ಎಲ್ಲೆಲ್ಲೋ ಇದ್ದೀವಿ ನಾವು, ನಮ್ಮ ಶಿಷ್ಯವರ್ಗ ಎಲ್ಲೆಲ್ಲೋ ಕಳ್ಕೊಂಡಿದ್ವಿ, ಮತ್ತು ಇವತ್ತು ಪಡ್ಕೊಂಡಿದ್ವಿ. ವೇದಿಕೆ ಮೇಲಿರೋ ಎಲ್ಲರ ಮನಸ್ಸಿನಲ್ಲೂ ಇದು ಖುಷಿ ಇದೆ. ಅವರೆಲ್ಲರ ಪರವಾಗಿ ಬಲ್ಲೂರ್ ಆ್ಯಂಡ್ ಬ್ಯಾಚ್, ಹೀಗೆ BB, ನಾನೀಗ ಅವ್ರಿಗೊಂದು BB ಅಂತ ಕರೆದ್ಬಿಡ್ತು, ಬಲ್ಲೂರ್ ಆ್ಯಂಡ್ ಬ್ಯಾಚ್. ಇವರೆಲ್ಲರೂ ಅದರಲ್ಲಿ ಎಷ್ಟು ಜನ ಇದ್ರಿ, ನಾನು ಪದೇ ಎನ್ಕ್ವೈರಿ ಮಾಡ್ತಾ ಇದ್ದೆ ನಮ್ಮ ದೇವರಿ ಸರ್ಗೆ, ಬಲ್ಲೂರಿಗೆ, ಶಿವಾನಂದ್ ಸರ್ಗೆ, ಏನಾಗೈತಿ, ಏನು ಮಾಡಾಕತ್ತಾರ ಪಾಪ. ಸಂಪರ್ಕ ಅಂತ ಮಾಡ್ಯಾರ. ಹಿಂದೆ 2-3 ಬ್ಯಾಚ್ನ ಪ್ರಯತ್ನ ಮಾಡಿ ಕೈ ಬಿಟ್ಟಿದ್ರು ಅವರು, ಅವ್ರಿಗೆ ಆಗಿರಲಿಲ್ಲ. ಸತತ ಪ್ರಯತ್ನ ಮಾಡಿ ಬಲ್ಲೂರ್ ಆ್ಯಂಡ್ ಬ್ಯಾಚ್ ಇದನ್ನ ಯಶಸ್ವಿ ಮಾಡಿದೆ. ನಿನ್ನೆ ನಿಮಗೆ ವಿಡಿಯೋ ಎಲ್ಲ ನೋಡಿದೆ, ನೀವೆಲ್ಲ ಮಿರ್ಚಿ ಮಿಂಡಕ್ಕೆ ತಿಂತ ಇದ್ರಿ. ಸವಿತಾ ಮಳವಳ್ಳಿ ಇವರೆಲ್ಲ ಭಾಳ ಖುಷಿಯಾಗಿದ್ದರು. ಈ ಖುಷಿನ ನೀವೆಲ್ಲರ ನೆಹರು ಮಾರ್ಕೆಟ್ನಾಗ ಎಲ್ಲರ ಒಂದು ಸೂಪರ್ ಮಾರ್ಕೆಟ್ನಾಗ ತೊಗೊಳಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಕಾಶ್ ಹೇಳ್ತಿದ್ದ, ಏನೋ ಮತ್ತು ಅಲ್ಲಿಂದ ಬರ್ತೀವಿ, ಏನೋ ಬರ್ತೇನೆ ರೀ. ಅವ್ನು ನೆನಪು ಮಾಡಿದ ಮೇಲೆ ಗೊತ್ತಾತ ಅವ್ನು ನನ್ನ ಬ್ಯಾಚ್, ಈ ಬ್ಯಾಚ್ ಹುಡುಗ ಇವನು. ನಮ್ಮ ಅಣ್ಣರ ಮಗ, ನಮ್ಮ ಮಕ್ಕಳೆಲ್ಲ ಇಲ್ಲೇ ಓದ್ಯಾರ. ನನ್ನ ಮಗಳು ಸಾಫ್ಟ್ವೇರ್ನಾಗೆಲ್ಲ, ಎಲ್ಲರ ಮಕ್ಕಳು ಚೆನ್ನಾಗಿದ್ದಾರೆ. ನಿಮ್ಮ ಮಕ್ಕಳು ಚೆನ್ನಾಗಾಗಲಿ. ಇಲ್ಲಿ ಬಣಕಾರ್ ಸರ್ ಹೇಳ್ದಂಗೆ ನಾನೇನು ನಿಮಗೆ ಹೆಚ್ಚು ಒತ್ತಡ ಏನು ಮಾಡೋಂಗಿಲ್ಲ. ನೀವು ಸದಾ ಕೂಡ್ತಾ ಇರಿ ಅಷ್ಟೇ ಸಾಕು. ಇವತ್ತು ಅದು ಕೊರತೆ ಆಗಿದೆ. ಅಟ್ಲೀಸ್ಟ್ ನೀವು ಫೋನ್ಯಾಗರ ಸಂಪರ್ಕದಾಗಿರಿ, ಕಳ್ಕೋಬೇಡ್ರಿ. ಯಾರು ಕಳ್ಕೋಬೇಡ್ರಿ ಅಂದ್ರೆ ಎಲ್ಲವೂ ಅಂದ್ರೆ ಭಾಳ ಅದಾವು. ಎಲ್ಲವನ್ನೂ ಕಳ್ಕೋಬೇಡ್ರಿ, ಎಲ್ಲವನ್ನೂ ಇಟ್ಕೊಳ್ರಿ. ಬರ್ತಾವೆ ಎಲ್ಲವಂದ್ರೆ ನಿಮ್ಗೆ ಅರ್ಥ ಆಗಿರ್ತದೆ. ಎಲ್ಲವನ್ನೂ ಕಳ್ಕೋಬೇಡ್ರಿ, ಎಲ್ಲವನ್ನೂ ಇಟ್ಕೊಳ್ರಿ, ಎಲ್ಲವೂ ಉಪಯೋಗಕ್ಕೆ ಬರ್ತಾವೆ. ಮುಂದೊಂದು ಸಾರಿ ಜಗ, ಸಮಾಜ ಜಗ ನಿಮ್ಮನ್ನು ನೆನಪಿಟ್ಕೋಬೇಕು, ಆ ಗುರುತನ್ನು ಬಿಟ್ಟು ಹೋಗ್ಬೋದು. ಏನು ಅವಕಾಶ ಸಿಕ್ಕೈತಿ, ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಬಳಸ್ಕೊಡ್ರಿ, ದುರುಪಯೋಗ ಮಾಡಿಕೋಬಾರ್ದು. ಸಿಕ್ಕ ಅವಕಾಶನ ದುರುಪಯೋಗ ಮಾಡಿಕೊಂಡ್ರೆ ಹೋಳಿಕಾನ್ ಕತೆ ನೀವೆಲ್ಲ ಕೇಳಿದಿರಿ. ಮೊನ್ನೆ ಹೋಳಿ ಆಗೈತಿ. ಹೋಳಿಕಾ ಯಾರು? ಗೊತ್ತಾಯ್ತಾ? ಹೋಳಿಕಾ ಅತಿರು ಮಹಾನ್ ರಾಕ್ಷಸಿನೇ. ಹೋಳಿಕಾ ತನಗೆ ಬೆಂಕಿಯಲ್ಲಿ ಕೂತ್ರೂ
ಅದರಿಂದ ತಪ್ಪಿಸ್ಕೊಳ್ಬೋದಾದ ವರವನ್ನು ಪಡ್ಕೊಂಡ್ಬಿಟ್ಟಿದ್ಲು. ಹೌದಾ? ನನಗೆ ಸಿಕ್ಕಿಬಿಟ್ಟಿದೆ, ನಾನು ಇನ್ನೇನು ಏನಾದರೂ ಮಾಡಬಲ್ಲೆ ಅಂತ ಭಾವಿಸ್ಕೊಂಡಿದ್ಲು ಅವಳು. ಪ್ರಹ್ಲಾದನಿಗೆ ಬೆಂಕಿಯಲ್ಲಿ ಕೂರಿಸ್ಕೊಂಡ್ಬಿಟ್ರೆ ಅವನ್ನ ದಹನ ಮಾಡ್ಬೋದು ನಾನು ಅಂತ ತಿಳ್ಕೊಂಡಿದ್ಲು. ಅವರ ಅಣ್ಣನ ಇಚ್ಛೆ ಪ್ರಕಾರ ಮಾಡ್ಲಿಕ್ಕೆ ಹೋದ್ಲೆ. ಆದರೆ ಸೂರ್ಯನ ಪ್ರಖರತೆ ಹೇಗೋ, ಆ ಭಗವಂತನ ಅಂಥ ಪರಮೇಶ್ವರನ ಪ್ರಖರತೆ ಹೇಗೋ, ಆ ಬೆಂಕಿಯಲ್ಲಿ ಕೂತಂತಹ ಯಾರೋ ಹೋಳಿಕಾ ದಹನ ಆಗಲೇ ಹೊರತು ಪ್ರಹ್ಲಾದ ದಹನ ಆಗಲಿಲ್ಲ. ಹೋಳಿಕಾ ದಹನ ಆಗಿಬಿಡ್ತಾಳೆ. ಆಕೆ ವರ ಸಿಕ್ಕಿದ್ದೇನೋ ಆ ಬೆಂಕಿಯಿಂದ ಎದ್ದು ಬರುವಾದಂಥ ವರವನ್ನು ಪಡ್ಕೊಂಡ್ಬಿಟ್ಟಿದ್ಲು. ಆದರೆ ಅವಳಿಗೆ ಅದು ಆಗಲಿಲ್ಲ. ಅಂದರೆ ನಮಗೇನು ಸಿಕ್ಕಿದೆ ಅವಕಾಶ, ಅದನ್ನು ದುರುಪಯೋಗ ಮಾಡ್ಕೊಂಡ್ರೆ ಅದೇ ನಮ್ಮನ್ನು ದಹಿಸಿಬಿಡ್ತದೆ. ಅದಕ್ಕೆ ನಿಮಗೆಲ್ಲ ಏನೆಲ್ಲ ಅವಕಾಶಗಳು ಸಿಕ್ಕಿವೆ. ಡಾಕ್ಟರ್ ಆಗಿರಿ, ಇಂಜಿನಿಯರ್ಸ್ ಆಗಿರಿ, ಟೀಚರ್ಸ್ ಆಗಿರಿ, ಸೊಸೈಟಿಗೆ ಒಳ್ಳೆ ಮೂರ್ತಿಗಳಾಗಿರಿ. ಅದಕ್ಕಿಲ್ಲಿ ಅದರ ಗುರುತಾಗಿ ನೀವು ಇಲ್ಲಿ ಹೊತ್ತು ಸೇರಿದ್ದೀರಿ. ನಾವು ಒಂದು ಗುರುತು ಈ ಸಮಾಜಕ್ಕೆ. ಆ ಗುರುತನ್ನು ಉಳಿಸ್ಕೊಳ್ಳಿ. ನಾನು ಅನ್ನೋದನ್ನು ಉಳಿಸ್ಕೊಳ್ಳಿ. ನಾನು ಅಂದರೆ ನೀನು ಪ್ರಕಾಶ ಅಲ್ಲ. ನಿನ್ನೊಳಗಿರುವಂತಹ ಆತ್ಮ ಇದೆ ಅಲ್ಲ, ಅದು ಶಾಶ್ವತ. ಈ ಬಾಡಿ ಇದು ಶಾಶ್ವತ ಅಲ್ಲ. ಇದು ಅದಕ್ಕೆ ನಾವು ನಮ್ಮ ತನವನ್ನು ಉಳಿಸ್ಕೊಳ್ಳೋಣ. ಸಮಾಜಕ್ಕೆ ಏನಾದರೂ ಬಿಟ್ಟು ಹೋಗೋಣ. ನಮ್ಮಿಂದ ಸಾಧ್ಯವಾಗಿದ್ದನ್ನು ಮಾಡೋಣ. ಇವತ್ತಿನ ಆಧುನಿಕ ಯುಗದಲ್ಲಿ ಎಲ್ಲ ರೋಬೋಟ್ ಶಿಕ್ಷಕರೆಲ್ಲ ಬಂದುಬಿಟ್ಟಿದ್ದಾರೆ. ಈಗ ನಮ್ಮ ಶಾಸಕರ ಮನೆ ಒಂದು ರೋಬೋಟ್ ಶಿಕ್ಷಕನನ್ನೇ ದೇಣಿಗೆ ಕೊಟ್ಟರು ಅಂತ ನಾವು ಪೇಪರ್ನಲ್ಲಿ ಓದಿದ್ವಿ. ಆ ಶಿಕ್ಷಕ ಹೀಗೆ ರೋಬೋಟ್ ಬಂದು ಈಗ ಸನ್ಮಾನ ಮಾಡಿಸ್ಕೊಳಕ್ಕೆ ಸಾಧ್ಯ ಐತೆನ? ರೋಬೋಟ್ಗೆ ಹೋಗಿ ಹಾರ ಹಾಕಿದ್ರೆ ಅದೇನಾರ ಸ್ವೀಕಾರ ಮಾಡ್ತಿದ್ದಾನೆ? ಆ ರೋಬೋಟ್ಗೆ ತಂತ್ರಜ್ಞಾನದೊಳಗೆ ಒಂದು ಕ್ವಶನ್ ಹಾಕಿದರೆ, ನೀ ಟೀಚರ್ ಆಗಬಲ್ಲೆಯಾ? ಏದೊಳಗೆ ಹಾಕಿರಿ ನೀವು ಕ್ವಶನ್. ಅದು ಹೇಳ್ತದೆ, ನಾನು ಟೀಚರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ನಾನು ಮಾಹಿತಿಯನ್ನು ಒದಗಿಸುವ ಯಂತ್ರ ಅಂತ ಹೇಳ್ತದೆ. ಅಂದಮೇಲೆ ಯಂತ್ರ ಟೀಚರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಜೀವಂತವಾಗಿರುವ ಈ ಶಿಕ್ಷಕರನ್ನು ನೀವು ಗೌರವಿಸ್ತಾ ಇದ್ದೀರಿ. ಇವತ್ತು ನಿಮ್ಮ ಆತ್ಮ ತೃಪ್ತಿ ಪಡ್ಕೊಳ್ತಾ ಇದ್ದೀರಿ. ಆತ್ಮತೃಪ್ತಿಗೆ ಸೇರತಕ್ಕಂಥ ಸಂದರ್ಭಗಳಿವು. ಧನ ಸಂಗ್ರಹ ಮಾಡಿ ಖರ್ಚು ಮಾಡಲಿಕ್ಕೆ ಅನಿವಾರ್ಯ ಇಷ್ಟು ಮಾಡಬೇಕಾಗ್ತದೆ. ಮುಂದೆ ಒಂದಿಷ್ಟು ಬಣಕಾರ ಸರ್ ಹೇಳ್ದಂಗೆ ಒಂದಿಷ್ಟು ನೆನಪುಳಿ ಒಂದು ಏನಾದರೂ ಮಾಡಿರಿ, ತೊಂದರೆ ಇಲ್ಲ. ನಾವು ಒತ್ತಾಯ ಮಾಡೋದಲ್ಲ. ಏನು ಸಾಧ್ಯ ಐತೆ ಅದು ಮಾಡಿ. ಏನು ಸಾಧ್ಯ ಐತಿ ಅದು ಮಾಡಿ. ನಾನು ಹೆಡ್ ಮಾಸ್ಟರ್ ಇದ್ದಾಗ ಇದು ಒಂದು ಕಟ್ಟಿದ ಮೇಲೆ 2000 ಕಟ್ಟಿದ್ವಿ. ಕಟ್ಟಿದ ಮೇಲೆ ಬಣ್ಣ ಆಗಿರಲಿಲ್ಲ. ಇದಕ್ಕೆ ನಿಮಗೆ ಚಾನ್ಸ್ ಸಿಕ್ಕಿದ್ದು 2 ವರ್ಷ. ನಾನು ಈ ಹಳೆ ಗುಂಪನ್ನೆಲ್ಲ ಬಳಸ್ಕೊಂಡೆ. ಅದ್ರಾಗೆ ನೀವು ಎಷ್ಟು ಜನ ಕೈ ಜೋಡಿಸಿರೋ ಗೊತ್ತಿಲ್ಲ, ನನ್ನ ಸಂಪರ್ಕದಲ್ಲಿ ಇದ್ರೂ ಗೊತ್ತಿಲ್ಲ. ಕಂಬಳಿ ಆ್ಯಂಡ್ ಬ್ಯಾಟ್ಸ್ ಭಾಳ ಹೆಲ್ಪ್ ಮಾಡುತ್ತೆ ಅನಿಸ್ತದೆ. ಕಂಬಳಿ ಆ್ಯಂಡ್ ಬ್ಯಾಟ್ಸ್ ಅವರೆಲ್ಲ ಪ್ರಯತ್ನ ಮಾಡಿ ಇದಕ್ಕೆಲ್ಲ ಒಂದು ಬಣ್ಣ ಹಾಕಲಿಕ್ಕೆ ಹೆಲ್ಪ್ ಮಾಡಿದರು. ಗೋಪಾಲ್ ಲಮಾಣಿ ಇಲ್ಲಿ ಕೆಪಿಟಿಸಿಯಲ್ಲಿ ಇದ್ದಾರೆ. ಇವರೆಲ್ಲ ಸಂಪರ್ಕ ಮಾಡಿ ಒಂದಿಷ್ಟು ಸಂಗ್ರಹ ಮಾಡಿದ್ವಿ ನಾವು. ಸಮಾಜದ ಒಂದು ಆಸ್ತಿ ಇದೆ. ಶಾಲೆ ಅಂದರೆ ಏನಪ್ಪ, ಸಮಾಜದ ಒಂದು ಆಸ್ತಿ, ರಾಷ್ಟ್ರದ ಒಂದು ಆಸ್ತಿ ಇದೆ. ಇಲ್ಲಿ ಮುಂದೆ ನಮ್ಮಂಥ ಅನೇಕ ಶಿಕ್ಷಕರು ಮತ್ತೆ ಬರ್ತಾರೆ ಹೋಗ್ತಾರೆ. ಆದರೆ ಈ ವ್ಯವಸ್ಥೆ ಅನ್ನೋದು ಸರಿಯಾಗಿ ಉಳಿಬೇಕು ಅಂದರೆ ನಾವು ಇದರಿಂದ ಹೊರಗೆ ಬಂದವರು ಒಂದಿಷ್ಟು ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮಿಂದ ಏನು ಸಾಧ್ಯ ಇತ್ತು. ನನ್ನ ಒಂದು ಕಳಕಳಿ ವಿನಂತಿ, ಇಲ್ಲಿ ಇರೋಂಥ ನಿಮ್ಮನ್ನೆಲ್ಲ ನಾನು ಹಳೆ ವಿದ್ಯಾರ್ಥಿಗಳು ದೊಡ್ಡದಾಗಿ ಮುದ್ದು ಮಕ್ಕಳು ಏನಾಗಿರ್ತಿರಲಿಲ್ಲ. ನೀವು ಪ್ರಧಾನಿಗಳಾದರೆ ನಮ್ಮ ಮುದ್ದು ಮಕ್ಕಳೇ, ರಾಷ್ಟ್ರಪತಿಗಳಾದರೂ ನಿಮ್ಮ ಮುದ್ದು ಮಕ್ಕಳೇ. ಏಕೆಂದರೆ ನಿಮಗೆ ನಾವು ಈ ಪದಗಳನ್ನು ಬಳಸ್ತಾ ಇದ್ದೀನಿ ಅಂತಂದರೆ ಅದರ ಹಿಂದಿರುವಂಥ ಪ್ರೀತಿಯನ್ನು ನೀವು ದಯವಿಟ್ಟು ತಿಳ್ಕೋಬೇಕು. ನಾನು ಒಂದು 6 ತಿಂಗಳ ಹಿಂದೆ ಮಾರ್ಕೆಟ್ನಲ್ಲಿ ಇರಬೇಕಾದಾಗ ಒಬ್ಬ ವಿದ್ಯಾರ್ಥಿನಿ ಬಂದು ಒಂದು ಪಾಪು ನಿಸ್ಕೊಂಡು ನಾನು ನೋಡೋಕ್ಕೆ ಹೇಳಬೇಕಿಲ್ಲ. ಪಾಪ ಯಾಕಮ್ಮ ಅಂದೆ, ಏನೆಲ್ಲ ಕತೆ ಹೇಳಿದ್ರು. ಈಗ ಡೂ ಯು ವಾಂಟ್ ಎನಿ ಹೆಲ್ಪ್ ಕೇಳಿ. ಹ್ಞೂ ಸರ್ ಅಂತ ತಗೊಳಮ್ಮ, ಈಗ ನನ್ನ ಹತ್ರ ನಾನು ಅಮೌಂಟ್ ಹೇಳೋದಿಲ್ಲ ಕೊಟ್ಟು
ಅವಳು ನನ್ನ ಸ್ಟೂಡೆಂಟ್ ಆಗಿರೋದು ಕೊಟ್ಟೆ ಅಷ್ಟೇ. ಇಲ್ಲಿ ಕುಳಿತಿರುವಂಥ ಅನೇಕ ವಿದ್ಯಾರ್ಥಿಗಳಿಗೆ ನಾನು ಗರಿಷ್ಠ ಪ್ರಮಾಣದಲ್ಲಿ ಶಿಕ್ಷೆಯನ್ನು ಕೊಡಬೇಕು. ಉದ್ದೇಶ ಇಷ್ಟೇ, ಅತಿ ಹೆಚ್ಚಾಗಿ ನಾವು ನನ್ನ ಗುರುಗಳು ಹಿರೇಮಠ ಅಂತ ಗುರುಗಳು ಇದ್ರು. ಅವರು ನನ್ನ ಅಪಾಯಿಂಟ್ಮೆಂಟ್ ಆಗಿ ಇಲ್ಲಿ ಬರ್ಬೇಕಂತ ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು ಅಂದರೆ, ಬಿ ಮರ್ಸಿಲೆಸ್ ಇನ್ ದ ಕ್ಲಾಸ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಬಿ ಮರ್ಸಿಫುಲ್ ಔಟ್ ಆಫ್ ದಿ ಕ್ಲಾಸ್ ರೂಮ್. ಅದೇ ತತ್ವಕ್ಕೆ ಈಗಲೂ ನಾನು ಅನುಗುಣವಾಗಿದ್ದೇನೆ. ಯಾಕಂದರೆ ನಾನು ವೈದ್ಯರು ಮರ್ಸಿಫುಲ್ ಆಗಿಬಿಟ್ರೆ ರೋಗಿ ಉಳಿಯೋದಿಲ್ಲ. ಇವನು ಕಟ್ಟು ಪಟ್ಟಿ ಕೊಯ್ದ್ರೆ ಬದುಕ್ತಾನ ಹೆಂಗೆ, ಅವ್ನು ನೋವಾಗತ್ತ ಹೆಂಗೆ. ಇವತ್ತಿಗೆ ನನ್ನ ಹತ್ರ ಅದು ಮರ್ಸಿಫುಲ್ನೆಸ್ ಕ್ಲಾಸ್ ರೂಮಲ್ಲಿ ಬರೋದೇ ಇಲ್ಲ. ಔಟ್ ಆಫ್ ದಿ ಕ್ಲಾಸ್ ರೂಮ್ ನಾನು ಎಲ್ಲ ನನ್ನ ಮಕ್ಕಳಿಗೆ ಹೇಳ್ತಿರ್ತಾನೆ, ಫ್ರೆಂಡ್ಸ್ ದೇವ್ರೆ ಸರ್ ಯಾರಪ್ಪ, ನನ್ನ ಫ್ರೆಂಡ್ಸ್ ಅಂತ ಹೇಳಿರಪ್ಪ ಅಂತಂದು. ಅದಕ್ಕೆ ಭಾಳಷ್ಟು ಮಂದಿಗೆ ಇದ್ರ ಯಾರು ಪನಿಷ್ಮೆಂಟ್ ತಗೊಂಡಿದ್ದೀರಿ, ನನ್ನ ಮೇಲೆ ಕ್ಷಮೆ ಇರಲಿ ನಿಮಗೆ. ಉದ್ದೇಶ ಇಷ್ಟೇ, ಕಲ್ಲು ಭಾಳ ಕೆತ್ತದೇ ಇದ್ರೆ ಅದಕ್ಕೆ ಮೊದಲು ಕಲ್ಲು ಕೆತ್ತಬೇಕಾದ್ರೆ ದೊಡ್ಡ ಸುದಿಗಿತ ಅಂತಾರೆ, ಆಮೇಲೆ ಸಣ್ಣ ಸುದಿಗಿತ ಅಂತಾರೆ, ಆಮೇಲೆ ಬಂಗಾರ. ಅಲ್ಲಿ ಉತ್ತರ ಪ್ರದೇಶ ರಾಮಲಲ್ಲಾನ ಮೂರ್ತಿ ನೋಡಿ, ನಾ ಬಯಸೋದಿಷ್ಟೇ, ದೇವಸ್ಥಾನದ ಒಳಗಿರುವಂಥ ಮೂರ್ತಿಗಳಾಗ್ರಿ, ದೇವಸ್ಥಾನದ ಹೊರಗಿರೋದು ಕಲ್ಲುಗಳು ಬೇಡ. ಈಗ ನಿಮ್ಮ ನೋಡಿ, ನಿನ್ನೆ ನನಗೆ ಎಷ್ಟು ಆನಂದ ಆಯಿತು ಅಂದರೆ, ನನಗೆ ತಡ್ಕೊಳಕ್ಕಾಗಲ್ಲ. ಎಲ್ಲ ಇಮಿಡಿಯೇಟ್ ಮಾತಾಡಿ ಸರಿ ಫೋನ್ ಒಂದು ವಿಡಿಯೋ ಕಾಲ್ ಮಾಡಿದ್ದೆ. ಸರಿ, ನಮ್ಮ ಮಕ್ಕಳೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟು ಖುಷಿ ಪಡ್ತಾರೆ, ಜಸ್ಟ್ ಎಂಜಾಯ್ ಮಾಡಿ ನೀವು ಅಂತಂದು. ಯಾಕಂದ್ರೆ ನನ್ನ ತಂದೆಯೂ ವೃತ್ತಿಯಲ್ಲಿ ಶಿಕ್ಷಕರೇ, ನಮ್ಮ ಮನೆಯಲ್ಲಿ ಎಲ್ಲರೂ ಶಿಕ್ಷಕರೇ. ನಮ್ಮ ಮಿಸ್ಸಸ್ ನಾನು ಹೊಡೆದಾಗ ಭಾಳ ಖುಷಿ ಇರೋದು, ಮೈಂಡ್ ಅಪ್ಸೆಟ್ ಆಗಿರುತ್ತೆ. ನಾನು ಯಾರೋ ಇವರು ಜಗ್ ಹೊಡೆದ ಬದಂಗೆ ಕಾಣ್ತೈತಿ ಅನ್ನೋದು ನಿಜವಾಗಲೂ ಅವತ್ತು ನನಗೆ ಊಟ ಸೇರ್ತಾ ಇರೋದಿಲ್ಲ. ಆ ಮಗು ಎಷ್ಟು ಅನುಭವಿಸ್ತು ಏನೋ, ಅದು ಅನಿವಾರ್ಯ. ಅದು ಐ ಆಮ್ ಎ ಡಾಕ್ಟರ್ ಇನ್ ದ ಕ್ಲಾಸ್ ರೂಮ್, ಐ ಹ್ಯಾವ್ ಟು ಆಪರೇಟ್, ಅದರ್ವೈಸ್ ದ ಪೇಷಂಟ್ ಡೈಸ್. ಉದ್ದೇಶ ಪಾಠ. ಯಾಕಂದ್ರೆ ಈ ಪ್ರೈಮರಿ ಮತ್ತು ಸೆಕೆಂಡರಿ ಹಂತದಲ್ಲಿ ಮಕ್ಕಳಿಗೆ ಏನೂ ಗೊತ್ತಿರೋದಲ್ಲ ಪಾಪ. ಅವ್ರ ಪೇರೆಂಟ್ಸ್ ಏನಾರ ನಿಮ್ಮ ಕೈಯಾಗ ಕೊಟ್ಟವಿ, ನೀವು ಏನಾರ ಮಾಡಿರಿ. ಅವ್ರು ಎಷ್ಟು ಇನ್ನೋಸೆಂಟ್ ಅದಾರ ಅದು ನಾನು ಮೊದಲು ಅರ್ಥ ಮಾಡ್ತೇವೆ. ನಾವು ಸರ್ಕಾರ ಸಂಬಳ ಕೊಡ್ತೀವಿ, ನನಗೆ ಯಾಕೆ ವ್ಯಕ್ತಿಯಪ್ಪ, ನಾವು ರಿಸ್ಕ್ ಹಾಗೆಂತ ಕಲಿಸ್ಬೇಕಿಲ್ಲ ಪ್ರೈಮರಿ ಮತ್ತು ಸೆಕೆಂಡರಿ ಸ್ಟೇಜಲ್ಲಿ. ಇವತ್ತು ಯಾಕೆ ಸಮಾಜದಲ್ಲಿ ಆ್ಯಂಟಿ ಸೋಷಿಯಲ್ ಕೆಲಸಗಳು ಜಾಸ್ತಿ ಆಗ್ತವೆ ಅಂತಂತಂದರೆ, ಶಾಲೆಯಲ್ಲಿ ಅದು ನಡೀತಾ ಇಲ್ಲ. ಯಾಕಂದರೆ ಸಂಸ್ಕಾರದ ಕೊರತೆ ಕಾಣ್ತಾ ಇದೆ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಒಬ್ಬ ಸ್ಟೂಡೆಂಟು ಶಿಕ್ಷಕಿಯರ ಮೇಲೆ ಕೈ ಮಾಡ್ತಾರೆ. ಆದರೆ ನಮ್ಮ ವಿದ್ಯಾರ್ಥಿಗಳು, ನನಗೆ ಐ ಫೀಲ್ ವೆರಿ ಪ್ರೌಡ್ ಆಫ್ ಯು. ಇವತ್ತಿನವರೆಗೆ ಯಾವೊಬ್ಬ ವಿದ್ಯಾರ್ಥಿನೂ ನನ್ನ ವಿರುದ್ಧ ಯಾರೂ ಮಾತಾಡಿಲ್ಲ. ರಿಯಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಗಾಟ್ ಸಚ್ ಸ್ಟೂಡೆಂಟ್ಸ್. ಇಂಥ ವಿದ್ಯಾರ್ಥಿಗಳನ್ನು ಪಡೆದಂಥ ನಾನೇ ಧನ್ಯ. ಯಾಕಂದರೆ ನಾನು ಮ್ಯಾನೇಜ್ಮೆಂಟ್ಗೆ, ಅಡ್ವೈಸ್ಮೆಂಟ್ಗಳಿಗೆ ಭಾಳ ಧನ್ಯವಾದ ಹೇಳಲೇಬೇಕಾದ್ರೆ. ಯಾಕಂದರೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾನು ನಮ್ಮ ಬಿಡಿ ಸಾಹೇಬ್ರು ಕೇಳಿದ್ದೆ, ಸರ್ ಮತ್ತೆ ಹೆಂಗ್ರಿ ಅಂತಂದು. ಆಯಿತು, ಸಂತೋಷದಿಂದ ಮಾಡಿರಿ ಅಂತಂದು. ಉದ್ದೇಶ ಏನಪ್ಪ, ಎಲ್ಲರೂ ಸೇರಲಿ, ಎಲ್ಲ ಮಕ್ಕಳನ್ನು ಇನ್ನೊಂದ್ಸರಿ ನೋಡಿದಂಗೆ ಆಗುತ್ತೆ. ನೀವು ನಮ್ಮನ್ನು ನೋಡ್ತೀರಿ. ಅದಕ್ಕೆ ನೀವು ಯಾವುದೇ ಕ್ಷೇತ್ರದಲ್ಲಿರ್ರಿ, ನೀವು ಮಾಡುವಂಥ ವೃತ್ತಿಗೆ ಮೊದಲು ಗೌರವವನ್ನು ಕೊಡಿ. ಯಾವುದೇ ವೃತ್ತಿ ಇರಲಿ ಅದು. ಅದಕ್ಕೆ ಸಮಾಜದಲ್ಲಿ ಪ್ರೋಸೋಷಿಯಲ್ ಆಗಲಾಗಿ ಅಂದರೆ ಸಮಾಜಮುಖಿ ಕೆಲಸ ಮಾಡೋಣ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಹಿರಿಯರ ಪಾದಗಳಲ್ಲಿ ಕೊಡಮಟ್ಟು, ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡಿರುವಂತಹ ನನ್ನ ಎಲ್ಲ ಆತ್ಮೀಯ ಅನ್ನದಾತರೇ ಅಂತ ಹೇಳಿ. ಅನ್ನದಾತರು, ಯಾಕೆ ಈ ಮಾತನ್ನು ಅನ್ನದಾತರು ಅಂತ ಹೇಳ್ತಾ ಇದ್ದೇನೆ ಅಂದರೆ, 1987-88ರಲ್ಲಿ ನಿಮ್ಮದು ಸ್ಟಾರ್ಟ್ ಬ್ಯಾಚ್. 87, 88, 88, 89, 89, 99, 2000, 97, 98ರಿಂದ ಸ್ಟಾರ್ಟ್. ನಾನು ಈ ಶಾಲೆಗೆ ಸೇರಿಕೊಂಡಿದ್ದು 94ರಲ್ಲಿ ಈ ಶಾಲೆಗೆ ಬಂದೆ. ನಾನು ಈ ಶಾಲೆಯಲ್ಲಿ ಬಂದು ನನಗೆ ನೇಮಕಾತಿ ಆಗೋದಕ್ಕೆ ಸಹಾಯ ಮಾಡಿರ್ತಕ್ಕಂಥವರು ನನ್ನ ಆಗಿನ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ SL ಹೊಸಮನಿ ಗುರುಗಳನ್ನು ನಾನು ಇವತ್ತು ನೆನೆಸ್ಕೊಳ್ಳದೆ ಹೋದರೆ ಅದು ಖಂಡಿತ ತಪ್ಪಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೇನೆ. ನಾನು ಈ ಮಟ್ಟಕ್ಕೆ ಇವತ್ತು ಕೋಟ್ ಹಾಕಿ ನಿಮ್ಮ ಎದುರಿಗೆ ನಿಂತ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಕಾರಣ
ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ SR ಹೊಸಮನಿ ಗುರುಗಳು ಅಂತೇಳಿ. ಇನ್ನು ನಿಮಗೆ ಅನ್ನದಾತರು ಅಂತ ಹೇಳಿದೆ. ನಾನು ಯಾಕೆ ಹೇಳಿದೆ ಅಂದರೆ, ನನ್ನ ಮನೆಯಲ್ಲಿ ಕಷ್ಟ, ಆ ಸಮಯದಲ್ಲಿ ನನಗೆ ಸಂಬಳ ಇಲ್ಲ. ನನಗೆ ಸಂಬಳ ಆಗಿದ್ದು 2003ರಲ್ಲಿ. ನಿಮಗೆ ನಾನು ಕಲಿಸುವಂತಹ ಸಂದರ್ಭದಲ್ಲಿ ನನಗೆ ಸಂಬಳ ಇಲ್ಲ. ನಾನು ಫ್ರೀಯಾಗಿ ಪಾಠ ಬೋಧನೆಯನ್ನು ಮಾಡಲಿಕ್ಕೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯಾಹ್ನದ ಊಟವನ್ನು ಕಟ್ಕೊಂಡು ಬಂದು ಡಬ್ಬೆಯನ್ನು ನನಗೆ ತಂದು ಕೊಟ್ಟಿದ್ರಲ್ಲ ನೀವು, ಅದನ್ನು ಇವತ್ತು ನಾನು ನೆನೆಸ್ಕೊಳ್ಬೇಕಾಗ್ತದೆ. ನಿಜವಾಗ್ಲೂ ದುಃಖ ಆಗ್ತದೆ ನನಗೆ. ಯಾಕಂತೇಳಿದ್ರೆ, ನೀವು ಊಟ ಮಾಡಲಿಕ್ಕೆ ತಂದಿರ್ತಕ್ಕಂಥ ಡಬ್ಬೆಯಲ್ಲಿ ನನ್ನನ್ನು ಕರ್ಕೊಂಡೋಗಿ ನಿಮ್ಮ ಮಧ್ಯೆ ಕೂಡಿಸ್ಕೊಂಡು ಊಟ ಮಾಡ್ತಿದ್ರಲ್ಲ ನೀವು ಮಧ್ಯಾಹ್ನದ, ಅದನ್ನು ನಾನು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ. ನೆನೆಸ್ಕೊಳ್ದೆ ಹೋದರೆ ನನ್ನ ಜೀರ್ಣ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಾನು ಇವತ್ತು ಹೇಳಬೇಕಾಗ್ತದೆ. ಅದಕ್ಕೆ ನಿಮಗೆ ಅನ್ನದಾತರು ಅಂತ ಹೇಳಿದ್ದೆ ನಾವು. ಇವತ್ತು ನಾವೆಲ್ಲ ಏನೇ ಆಗಿರ್ಬೋದು, ಅದಕ್ಕೆ ಕಾರಣ ನಮ್ಮ ಆಡಳಿತ ಮಂಡಳಿಯವರು ಇಲ್ಲಿ ನಮಗೆ ಒಂದು ಸೇವೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡದೆ ಹೋಗಿದ್ರೆ ಇವತ್ತು ನಾವು ನಿಮ್ಮ ಮುಂದೆ ಇರ್ತಿರ್ಲಿಲ್ಲ, ನೀವು ನಮ್ಮ ಮುಂದೆ ಇರ್ತಾ ಇರಲಿಲ್ಲ. ಆಡಳಿತ ಮಂಡಳಿಯನ್ನು ಸಹ ನಾವು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಮುಖಪರಿಚಯ ಇದೆ, ಅವರ ಹೆಸರು ಕೂಡ ನೆನಪಿದೆ. ಅಂದರೆ ನಾನು ಆ ಮಕ್ಕಳ ಜೊತೆಗೆ, ಆ ವಿದ್ಯಾರ್ಥಿಗಳ ಜೊತೆಗೆ ಅಷ್ಟೊಂದು ಅನ್ಯೋನ್ಯವಾಗಿ ಅವರ ಜೊತೆಗೆ ಸ್ನೇಹಿತನಾಗಿ ನಾನು ಇರ್ತಾ ಇದ್ದೆ ಅಂತಕ್ಕಂಥದ್ದು ನನಗೆ. ಅದಕ್ಕೋಸ್ಕರ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳ ಹೆಸರುಗಳು ಇವತ್ತಿಗೂ ನನಗೆ ಕಣ್ಣೆದುರಿಗೆ ಕಟ್ಟಿಟ್ಟಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾನು ಹೇಳಬೇಕಾಗ್ತದೆ ಅಂತಕ್ಕಂಥದ್ದು. ಮತ್ತೆ ನಾನು ಫಸ್ಟ್ ಶಿಕ್ಷೆ ಕೊಡೋರು ತೇವರಿ ಸರ್ ಆದರೆ ಸೆಕೆಂಡ್ ಶಿಕ್ಷೆ ಕೊಡೋರು ನಾನೇ. ನಾನು ಎಷ್ಟೇ ಹೊಡೆದ್ರು ಮತ್ತೆ ಬಂದು ನನ್ನ ಮಾತಾಡಿಸ್ತಕ್ಕಂಥ ವಿದ್ಯಾರ್ಥಿಗಳು, ಎಷ್ಟೇ ನಾನು ಬೈದರೂ ಸಹ ಮತ್ತೆ ಬಂದು ನನ್ನನ್ನು ಮಾತಾಡಿಸ್ತಕ್ಕಂಥದ್ದು, ನನ್ನ ಜೊತೆ ಅತ್ಯಂತ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಇರ್ತಕ್ಕಂಥವ್ರು ನೀವೆಲ್ಲರನ್ನ ನೋಡಿದರೆ ನಾನು ಬಹಳಷ್ಟು ಖುಷಿ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಎಷ್ಟು ಹೊಡೆದ್ರು ವಿದ್ಯಾರ್ಥಿಗಳು ನನ್ನ ಜೊತೆಗೆ ಬರ್ತಾರಲ್ಪ ಮತ್ತೆ ಅಂಥೇಳಿ. ಇನ್ನು ಅದರ ಜೊತೆಗೆ ನಾವು ಏನು ಆ ಸಂದರ್ಭದಲ್ಲಿ ನಿಮಗೆ ಶಿಕ್ಷೆಯನ್ನು ಕೊಟ್ಟಿದ್ದೇವೆ, ಆ ಶಿಕ್ಷೆ ನಿಜವಾಗಲೂ ಅದು ಸಾರ್ಥಕತೆಯನ್ನು ಹೊಂದಿದೆ ಅಂತಕ್ಕಂಥದ್ದು. ಇವತ್ತು ನೋಡಿ, ಆ ಸಂದರ್ಭದಲ್ಲಿ ಶಿಕ್ಷಕರ ಕೈಯಲ್ಲಿ ಲಾಠಿ ಇರ್ತಿತ್ತು, ಪೊಲೀಸರ ಕೈಯಲ್ಲಿ ಖಾಲಿ ಕೈ ಇರ್ತಿತ್ತು. ಈಗ ಶಿಕ್ಷಕರ ಕೈಯಲ್ಲಿ ಲಾಠಿ ಇಲ್ಲ, ಪೊಲೀಸರ ಕೈಯಲ್ಲಿ ಲಾಠಿ ಹೆಚ್ಚಿಗೆ ಆಗಿದ್ದಾವೆ. ಹಾಗಾಗಿ ಶಿಕ್ಷೆ ಎಲ್ಲಿರ್ತದೆಯೋ ಅಲ್ಲಿ ಶಿಕ್ಷಣ ಇರ್ತದೆ ಅಂತ. ಎಲ್ಲಿ ಶಿಕ್ಷೆ ಇರ್ತದೆಯೋ ಅಲ್ಲಿ ಶಿಕ್ಷಣ ಇರ್ತದೆ. ಇವಾಗ ಏನಾಗಿದೆ ಅಂದರೆ, ತಂದೆ ತಾಯಿನೂ ಮನೆಯಲ್ಲೇ ಮಕ್ಕಳನ್ನ ಹೊಡೆಯೋದಿಲ್ಲ, ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳನ್ನ ಹೊಡೆಯೋದಿಲ್ಲ. ಅವ್ರನ್ನ ಅತಿಯಾದ ಮುದ್ದು ಮಾಡಿ ಮಕ್ಕಳನ್ನು ಅಧೋಗತಿಗೆ ತಳ್ಳುವಂತಹ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೊಂದು ಕೊರಗಿತ್ತು. ನಾವು ನಮ್ಮ ಫ್ರೆಂಡ್ಸ್ ಜೊತೆಗೆ ಹೋದಾಗ, ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಫ್ರೆಂಡ್ಸ್ ಜೊತೆಗೆ ಹೋದಾಗ ಅವ್ರು ಹೇಳ್ತಾ ಇದ್ರು, ಇಲ್ಲಪ್ಪ ನಮಗೆ ಇವತ್ತು ಗುರುವಂದನೆ ಕಾರ್ಯಕ್ರಮ ಇದೆ, ನಾನು ಅಲ್ಲಿ ಹೋಗ್ತಾ ಇದ್ದೇನೆ, ನಮ್ಮ ಹಳೆ ಶಾಲೆಗೆ ಹೋಗ್ತಾ ಇದ್ದೇನೆ, ಅಲ್ಲಿ ಭಾಳ ಚೆನ್ನಾಗಿ ಮಾಡಿದ್ರು, ಅದ್ದೂರಿಯಾಗಿ ಮಾಡಿದ್ರು, ನಮಗೆ ಹಂಗೆ ಸನ್ಮಾನ ಮಾಡಿದ್ರು, ನಮ್ಗೆ ಹಿಂಗೆ ಸನ್ಮಾನ ಮಾಡಿದ್ರು, ಅಂತಂತ ಮೃಷ್ಟಾನ್ನ ಭೋಜನ ಮಾಡಿದ್ರು ಅಂತೇಳಿ ಹೇಳ್ಕೊಳ್ಳುವಾಗ ಎಲ್ಲೋ ಒಂದು ಮೂಲೆಯಲ್ಲಿ ನಮಗೆ ದುಃಖ ಆಗ್ತಾ ಇತ್ತು. ಏನಪ್ಪ, ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾವ ಮಕ್ಕಳಿಗೂ ನಾವು ಕಲಿಸ್ಲಿಲ್ವಾ? ಏನಪ್ಪ, ನಮ್ಮ ಶಾಲೆಯಲ್ಲಿ ನಾವು ಇಷ್ಟು ವರ್ಷ 83ರಿಂದ ಇಲ್ಲಿ ಮಟ್ಟ ನಮ್ಮ ಯಾವ ಶಿಕ್ಷಕರು ನಮ್ಮ ಯಾವುದೇ ಮಕ್ಕಳಿಗೆ ಕಲಿಸಲಿಲ್ವಾ? ನಮಗೆ ಯಾಕೆ ಇಂತಹ ಒಂದು ಅವಕಾಶಗಳು ಸಿಗ್ತಿಲ್ಲ ಅನ್ನುವಂತಹ ನೋವು ಒಂದು ಕಡೆ ಯಾವುದೋ ಒಂದು ಮೂಲೆಯಲ್ಲಿ ನೋವು ಇರ್ತಿತ್ತು. ಎಷ್ಟೋ ಸಾರಿ ದುಃಖವನ್ನು ವ್ಯಕ್ತಪಡಿಸಿದ್ದೇವೆ. ಆ ನೋವನ್ನು ಮರೆಮಾಚಿರ್ತಕ್ಕಂಥವರು ಇವತ್ತು ನೀವು 99-2000 ಬ್ಯಾಚ್ನವರು, ನಿಮಗೆ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನಮ್ಮ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ನೋವನ್ನು ನೀವು ಮರೆಮಾಚುವಂತೆ ಮಾಡಿರ್ತಕ್ಕಂಥವರು, ಆ ನೋವನ್ನು ಕೊನೆಗಾಣಿಸಿರ್ತಕ್ಕಂಥವ್ರು ನೀವೆಲ್ಲರೂ. ಹೀಗಾಗಿ ನಿಮ್ಮೆಲ್ಲರಿಗೂ ಸಹ ನಾನು ಮತ್ತೊಂದು ಸಾರಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮಾಡಿದಿರೋ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ದುಡಿದಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ, ವಿದ್ಯಾರ್ಥಿಗಳಲ್ಲ, ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ, ಯಾಕಂದರೆ ನಿಮಗಂತೂ ಭಾಳ ಒಂದು 5-6 ವರ್ಷ ದೊಡ್ಡವನಿರ್ಬೇಕಷ್ಟೇ ನಾನು. ಹಾಗಾಗಿ ನಾನು ಸ್ನೇಹಿತರು ಅಂತ ಕರಿತಿದ್ದೇನೆ. ನೀವೆಲ್ಲ ಸ್ನೇಹಿತರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ಎಲ್ಲ ಆಡಳಿತ ಮಂಡಳಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ 2 ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರೇ, ಎಲ್ಲ
ನಮ್ಮ ನಿವೃತ್ತ ಎಲ್ಲ ಶಿಕ್ಷಕ ಮಿತ್ರರೇ, ಎರಡು ಆಡಳಿತ ಮಂಡಳಿಯ ಸದಸ್ಯರುಗಳೇ, ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಈ ಸಮಾರಂಭದಲ್ಲಿ ಮೂಲ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ 99-2000ನೇ ಬ್ಯಾಚಿನ ಅವರು ಹೇಳ್ದಂಗೆ ಮುದ್ದು ಮಕ್ಕಳೇ, ನಮ್ಮವು ಈಗ ಸಣ್ಣ ಒಂದಿಷ್ಟು ಅದವು, ಆ ಮುದ್ದು ಮಕ್ಕಳೇ. ನಾನೇನು ಗಣಿತ ಶಿಕ್ಷಕ, ನನಗೆ ಬರೋದು 4 ಮತ್ತು 2+2, ಅದಕ್ಕಿಂತ ಹೆಚ್ಚಿಗೆ ಮಾತುಗಾರನಲ್ಲ. ನೀವೆಲ್ಲ ನಿಮ್ಮನ್ನೆಲ್ಲ ನೋಡಿ ಸ್ವಲ್ಪ ದುಃಖ ಆಗಿ ಒಂದು 2 ಲೈನ್ ನೋಡಿ ಏನೋ ಮಾತಾಡೋಣ ಅನ್ನೋ ಬಂದ. ನಾನೆಂದೂ ಇವರೆಲ್ಲ ಹಿರಿಯರ ಮುಂದೆ ನಾನು ಎಂದೂ ಮಾತಾಡಿದವನಲ್ಲ. ಆದರೂ ಒಂದು ಖುಷಿ ಆಯ್ತು ಇವತ್ತು ನಿಮ್ಮದನ್ನ ನಾನು ನಮಗೆ ಕಣ್ಣಾಗಿ ನೀರು ಬಂತು. ನಮ್ಮ ಮೊಟ್ಟೆಗೊಂಡ ನಮ್ಮ ಇವಳು ಒಳಗತ್ತಿ ಬಿಟ್ಲಪ್ಪ, ಏನು ಮಾಡೋದು, ನಮಗೆ ಒಂದು ನಮೂನಿ ಇದು ಅನಿಸ್ಬಿಡ್ತು. ನೋಡ್ರಿ, ನೀವು ಹೆಂಗೆ ಸಂತೋಷ ಪಟ್ರೋ ನಾವೆಲ್ಲ ಕುಡ್ಕೊಂಡು ಅಷ್ಟೇ ಸಂತೋಷ ಪಟ್ಟಂಗಾಗೈತೆ. ಈಗ ನಮ್ಮೆಲ್ಲ ಕೆಲವೊಬ್ರು ಬಂದೋದಿಲ್ಲ, ಇವತ್ತು ಕೂಡ್ಕೊಂಡು ಹಳೆ ವಿಷಯನೆಲ್ಲ ಕೇಕಿ ಹೊಡೋದು ನಾವು, ನೀವು ಹೆಂಗೆ ಕೇಕಿ ಹೊಡಿದಿರೋ. ಅದಕ್ಕೆ ಭಾಳ ಒಂದು ರೀತಿ ನೋಡಿದ್ರೆ ನಾವು ಎಲ್ಲ ಋಣ ತೀರ್ಸೋದು ಭಾಳ ಐತೆ. ನಾವು ಹೆಚ್ಚುಗಲ್ ತಂದೆ ತಾಯಿ ಋಣ ಐತಿ, ಸಮಾಜದ ಋಣ ಐತಿ, ಗುರುಗಳ ಋಣ ಐತಿ. ಈ ಗುರುಗಳ ಋಣವನ್ನು ನೀವು ತೀರ್ಸಕತ್ಬಿಟ್ರಿ, ಅದು ಭಾಳಷ್ಟು ನನಗೆ ಸಂತೋಷದ ಐತೆ. ಎಲ್ಲರಿಗೂ ನಮ್ಮ ಶಿಕ್ಷಕರಿಗೆಲ್ಲರಿಗೂ ಆದಷ್ಟು ಸಂತೋಷ ಆಗೈತೆ. ಹಂಗಾರೆ ಅದ್ರ ಜೊತೆಗೆ ಅವ್ರು ನಿಮ್ಮ ಸಂಸ್ಕಾರನ ತಾಯಿ ನಮ್ಮ ಮಕ್ಳಿಗೆ ಸ್ವಲ್ಪ ಹೇಳಕ್ಕೆ ಪ್ರಯತ್ನ ಮಾಡ್ಬೇಕು. ಈಗ ನಿಮ್ಮ ಮಕ್ಳಿಗೆ ಆಗಲಿ ಹೇಳಕ್ಕೆ ಪ್ರಯತ್ನ ಮಾಡಬೇಕು. ನಿನ್ನೆ ನಾ ರಾತ್ರಿ ನಿಮ್ಮ ಜೊತೆಗಿದ್ದಾಗ ಭಾಳ ನನಗೆ ಎಷ್ಟು ದುಃಖ ಅನ್ನಿಸ್ತಂದ್ರೆ, ಎಲ್ಲರೂ ಕಸಬಾರ್ಗಿ ಹಿಡ್ಕೊಂಡು ಕಸ ಹೊಡೆದ್ರು. ನಾ ಬ್ಯಾಡ್ರಿ, ದಯವಿಟ್ಟು ಬೇಡಪ್ಪ, ನೀವು ನಮ್ಮ ಲೆವೆಲಿಗೆ ಬೆಳೆದಿರಿ, ನೀವೆಲ್ಲ ಬೇಡ ಅಂದ್ರೆ ಕೇಳಿಲ್ಲ. ಧೂಳದಾಗ ಎದ್ದು ಕಸ ಹೊಡೆದ್ರು ಅಷ್ಟು. ಒಂದು 10-12 ಜನ ನೆಲ ಒರೆಸಿದ್ರು. ಅದನ್ನೆಲ್ಲ ನೋಡಿ ನನಗೆ ಹೆಂಗಪ್ಪ ಇದು ಏನಪ್ಪ. ಅದಕ್ಕೆ ನಿನ್ನೆ ಯಾರ್ಯಾರು ಬಂದಾರ ನೋಡ್ಕೊಂಡ್ರಿ, ನೋಡ್ರಿ ನೀವು ಮನೆಗೆ ಹೋದಾಗ ಅವ್ರು ಕಸ್ಮರ್ಗಿ ಕೋಲು ಕಾಯಂ ಕೊಡ್ಬೇಕು, ಅವ್ರು ಒರೆಸ್ತಾರ. ಭಾರಿ ನೀಟಾಗಿ ನಿನ್ನ ಮಾಡಿದ್ರು ಅವರು. ಭಾರಿ ನೀಟಾಗಿ ಮಾಡ್ಯಾರ. ಅವ್ರ ವಿಡಿಯೋನು ಮಾಡ್ಕೊಂಡಾರ ಕೆಲವೊಬ್ರು, ನೋಡ್ರಿ ಅದನ್ನ. ಇಲ್ಲ ಗ್ಯಾರಂಟಿ ನಿಮಗೆ ಕೊಡ್ತದ. ಈಗ ನಿಮಗೆ ಕಸ್ಟಮರ್ಗೆ ಕೋಲು ಕಾಯಂ ಫಿಕ್ಸ್ ಮಾಡಿಸ್ತಾ ನಿಮಗೆ. ಅದಕ್ಕೆ ಇಲ್ಲ, ಖುಷಿ ಅದ, ಖುಷಿಯಿಂದ ನಾನು ಹಂಚ್ಕೊಳ್ಕತ್ತೇನೆ. ಬೇಡ ಅಂದ್ರೆ ಮಾಡ್ತಾರೆ, ಆದ್ರೆ ನಾವ್ ಯಾಕಂತ ಅಂತಾರೆ ಅಲ್ಲಿ. ಇಲ್ಲಿ ಆದ್ರೆ ನೋಡಿ ನಿನ್ನೆ ಹೆಂಗ ನಾ ಬೇಡ ಅಂದ್ರೆ ಸಹಿತ ಕೇಳಲಿಲ್ಲ. ಪ್ರತಿಯೊಂದು ವಿಷಯನೂ ಅವರ ಇಲ್ಲೆಲ್ಲ ಮಾಡ್ಕೊಂಡ್ರು. ಅದಕ್ಕೆ ನೀವು ಹೆಂಗೆ ಈಗ ಗೊತ್ತೈತಿ, ಸಾಮಾನ್ಯವಾಗಿ ಪ್ರೆಸೆಂಟ್ ಸ್ಥಿತಿ ಒಳಗೆ ನಮ್ಮ ಮಕ್ಕಳ ಸ್ಥಿತಿ ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತೈತಿ. ಹಿಂದಿನ ಕಾಲದಾಗ ಓ ಹಂಗಿರ್ಬೇಕು, ತಾಯಿಗಳ ಇದನ್ನ ಜಾಸ್ತಿ ಇದು ಐತಿ ಅಂತ ಲೆಕ್ಕ. ನಮ್ಮ ಕಾಲದಾಗೆಲ್ಲ ನಾವು ಶಿಕ್ಷೆ ಕೊಡೋದು ಹೆಂಗಿತ್ತು ಅಂದ್ರೆ, ನಾನು ಭಾಳಷ್ಟು ಘಟನೆಗಳ ಜೋಕ್ ಮಾತಾಡ್ರಿ ಅಂದ್ರೆ ಈಗ ಬೇಡ, ಮಧ್ಯಾಹ್ನ ಬೇಕಾದ್ರೆ ಟೈಮ್ ಸಿಕ್ಕರೆ ಮಾತಾಡೋಣಂತ. ಅವ್ರು ಕೆಲವೊಂದು ಜೋಕ್ಸ್ಗಳನ್ನ ಹಂಚ್ಕೋಬೇಕು ಅಂತ ಹೇಳ್ಯಾರ. ಬೇಡ, ಈಗ ಟೈಮ್ ಇಲ್ಲ, ಎಲ್ಲರಿಗೂ ಒಟ್ಟಿಸ್ತವೆಲ್ಲ ಹಿರಿಯರು. ಬೇಡ ಮತ್ತೆ ಮಧ್ಯಾಹ್ನ ಹೇಳ್ತಾನೆ ಸಾಕಷ್ಟು. ಸಾಮಾನ್ಯವಾಗಿ ನಾವು ಪನಿಷ್ಮೆಂಟ್ ಹೆಂಗೆ ಕೊಡ್ತಿದ್ವಿ ಅಂದ್ರೆ, ನಮ್ಮ 2 ಮಂಜು ಶ್ರೀನಿವಾಸ್ ಅಂತ ಇದ್ರು ಅವ್ರು ಬಿಳಾರು. ಮಂಜು ಇದನ್ನ ಶೇಂಗಾ ತಿಂದು ಶ್ರೀನಿವಾಸ್ ಮುಂದೆ ಹಾಕಿದ. ನಮಗೇನು ಗೊತ್ತು, ಶ್ರೀನಿವಾಸನ ಹಡ್ಕೊಂಡು ರೂಪಿದ್ವಿ ನಾವು. ಒಳ್ಳೆ ಹುಡುಗವನು. ಮನೆಗೆ ಅದ್ಕಂತ ಹೋದ, ಅವ್ರ ಅಪ್ಪಗೆ ಹೇಳಿದ. ಅವ್ರ ಅಪ್ಪಗೆ ಜಾತ್ರೆ ಐತಿ, ನನ್ನ ಮಗ ಭಾಳ ಒಳ್ಳೆಯನು ಅನ್ನೋದು. ನೀವು ಅಪ್ಪನ ಕರ್ಕೊಂಬರೋಕ್ಕಿಲ್ಲ ಅಂದ್ರೆ ತಿರು ಮನೆ ಶಾಲೆಗೆ ಬಂದ. ನಮಗೆ ಅನಿಸ್ತು, ಹೊಡೆದ ಮೇಲೆ ದುಃಖ ಅನಿಸ್ತು. ನೋಡ್ರಿ, ಯಾವಾಗ ಹೊಡೆದು ಬಂದ್ಮೇಲೆ ಹೊರಗೆ ಬರೋದಕ್ಕೆ ನಮ್ಗೆ ನೋವು ಇರ್ತೈತದು. ಬಂದ್ಮೇಲೆ ಅವನು ಅವ್ರ ಅಪ್ಪ ಹಿಂದ್ಗೂಟಾಗನ ಬಂದ. ಬರೋದ್ಕಿನ ಸರ್ ನಮ್ಮ ಮಗ ಹಿಂಗೆ ಮಾಡಿಬಿಟ್ಟನಂತ ಹಿಂಗೆ ಅಂತಂದೇಳಿ ನಾವು ಇಲ್ಲಪ್ಪ ಹೇಳಿದೇವಿ, ಸುಮ್ಕಾಗ್ರಿ, ಬೇಡ ಏನು ಬೇಡ ಅಂತಂದು ಆ ಕೋರ್ಟ್ ಕಸ್ಕೊಂಡು ಮತ್ತೆ ರೂಪಾಯಿ ಕತ್ತಿಬಿಟ್ರು. ನಮಗೆ ಬೇಜಾರಾಗ್ಬಿಡ್ತು, ಏನು ಕಳಿಸಿ ಇವ್ರನ್ನ ನಾವು ಹೊಡೆಸ್ದಂಗಾತಲ್ಲ, ನಮ್ಮ ಇದರಿಗೆ ಮಕ್ಕಳನ್ನ ಹೊಡೆಸ್ದಂಗಾತಲ್ಲ ಅಂತ. ಇಲ್ಲ ಸರ್, ನೀವು ಮಾಡಿದ್ದು ಕರೆಕ್ಟ್ ಐತಿ. ನೀವು ಈ ಹುಡುಗನ ಹೊಡೆದಿರಿ, ಅದು ಶೇಂಗಾ ಸಿಪ್ಪಿ ಹಾಕ್ಯಾನ, ಸಿಪ್ಪಿನ ತೆಗೆದೊಗಿಬೇಕು ಇತ್ತು. ಕಾರಣ ಏನು ಅಂದ್ರೆ ಇವನು ತಿಂದಲ್ಲದು, ತಿಂದಿಲ್ದ್ರು ಸಹಿತ ಕಾರಣ ಏನು ಅಂದ್ರೆ ಶಾಲ್ ನಮ್ದು, ಆ ಸಿಪ್ಪಿಲ್ಲಿ ಇರಬಾರ್ದಿತ್ತು ಅನ್ನೋ ಮಾತು ಅಂದ್ಬಿಟ್ಟ. ನಮಗೆ ಬಾಬಾ ಎಂಥ ಪರಿಸ್ಥಿತಿನಪ್ಪ, ಭಾರಿ ಇದು ಅನಿಸ್ಬಿಡ್ತು. ಕೈ ಮುಗಿದು ಎದ್ದು ನಿಂತ್ಕೊಡ್ರೆ, ಇಂಥ ಮಕ್ಕಳನ್ನ ಬೆಳೆಸ್ಬೇಕಪ್ಪ ನಾವೆಲ್ಲ. ಈಗಿನ ಕಾಲದಾಗಾದ್ರೆ ಈಗ ನೋಡಿದ್ರೆ ಎಷ್ಟೋ ಸನ್ನಿವೇಶಗಳು ಫೋನ್ ಬಂದವು ಅವರಿಗೆ. ನಾ ಶಾಲೆಗೆ ಬಂದ್ರೆ ಬರೋಬರಿ ಇರಲ್ಲ ನೋಡ್ರಿ, ಫೋನ್ ಮಾತಾಡಕ್ಕೆ ಪನ್ನೊಂದು ಅಮ್ಮ. ನಾನು ಶಾಲೆಗೆ ಬಂದ್ರೆ ಬರೋಬರಿ ಇರಲ್ಲ, ಬರೋಬರಿ ಇಲ್ಲದ್ರೆ ನಾವು ನೋಡ್ಕೊಂತೇವೆ ಅಂದ್ರೆ ನಾವು ಹಿಂಗೆ. ಅದಕ್ಕೆ ನಾವು ಯಾರು ಸಲುವಾಗಿ ಹೊಡೆಯೋದು ಹೇಳಿ ನೋಡೋಣ. ಇಂಥ ಸನ್ನಿವೇಶಗಳು ಭಾಳ ಅದಾವೆ ಈಗಿನ ಕಾಲದಲ್ಲಿ. ನಾವು ಬಂದು ಬರೋಬರಿ ಇರಲ್ಲ. ಈಗಿನ ಸನ್ನಿವೇಶಗಳು ಅಷ್ಟು ಕ್ರೂರೆ. ಸಾಮಾನ್ಯವಾಗಿ ನೀವು ಅದನ್ನೇನೋ ಮಾಡಿದ್ರೆ ನಾವೆಲ್ಲ ನೋಡ್ತಿರ್ತೀವಿ. ಕಟಿಂಗ್ ಏನಮ್ಮ, ಅದು ಏನು ಕಟಿಂಗು, ಎಲ್ಲರ ಕೈಯಾಗ ಮೊಬೈಲು ಹಿಂಗೆಲ್ಲ. ಆಮೇಲೆ ಬಾಯಾಗ 2 ಫುಟ್ ಬಿಡೋದ್ಕಿಂತ ಬಾಯಾಗ ಅಡಿಕೆ ಚಿಟ್ಟವು ಹಾಕ್ಕೊಂಬರ್ತಾರೆ. ನಮಗೆ ಒಂದು ಮನೆ ಕ್ಲಾಸ್ಗೆ ಹೋಗಕ್ಕೆ ಅಸಹ್ಯ ಅನಿಸ್ತದೆ ಅಂಥ ಪರಿಸ್ಥಿತಿ. ಅಷ್ಟು ಬಾಯಾಗ ಅಡಿಕೆ ಚಿಟ್ಟು. ವಯಸ್ಸು ಎಷ್ಟಿದೆ ಅವ್ರದ್ದೀಗ?
ಅವ್ನು ಈಗ ಆರ್ಟಿಫಿಷಿಯಲ್ ತಿಂತಾನ ನೆಕ್ಸ್ಟ್ ಸ್ಟಾರಿಗೆ ಚಲೋಕಾರ ಅವನು, ಯಾಕಂದ್ರೆ ಇದ್ರ ಜೊತೆ ನಿಕೋಟಿನ್ ಬೇಕೇ ಬೇಕಾನಿಸ್ತದ, ಒಂದು ತಿಂದ್ರೆ ಮತ್ತೊಂದು ಬೇಕು ಅದಕ್ಕೆ. ಈಗ ಅಡಿಕೆ ಚೀಟನ್ನು ಫಸ್ಟ್ ಕಲಿಕೆ ಮಾಡೋದು ಹೇಳ್ತಾನೆ, 1000 ಸರಿ ಹೇಳ್ತಾನೆ, ಈಗ ತಿನ್ಬೇಡ್ರಿ ಅಂದರೂ ಕೇಳಲ್ಲ, ಎಲ್ಲರೂ ಹಾಕ್ಯಂದಿರ್ತಾರೆ. ಆಮೇಲೆ ನಿನ್ನೆ ನೋಡಿದಾಗ ಈ ನಮ್ಮ ಮಕ್ಕಳೆಲ್ಲ ನೋಡ್ಬೇಕು, ನೀವು ಬರೋ ಹೊತ್ತಾಗ ಎಲ್ಲರೂ ಕಾಲು ಹಿಡ್ಕೊಂತಾರೆ, ಕೈ ಮುಖಾಂತರ ಬಂದಿದೆ. ನಮ್ಮ ಮಕ್ಳು ಯಾವೂ ಇಲ್ಲ, ಆ ಗುಣ ಇಲ್ಲೇ ಇಲ್ಲ ನೋಡ್ರಿ. ಎಲ್ಲಿಂದ ಮಾಯ ಆಗತ್ತೈತಿ ಅನ್ನೋದು ಅರ್ಥ ಮಾಡ್ಕೇರಿ ಈಗದು. ಅದಕ್ಕೆ ಆ ಪರಿಸ್ಥಿತಿ ನಾವು ಇದನ್ನ ಮಾಡೋದು ಬೇಡ್ತಾಯಿ. ನಮ್ಮ ಮಕ್ಕಳಿಗೆ ಸಂಸ್ಕಾರನ ಕಲ್ಸೋಣ, ಈಗ ಇಲ್ದವಕ್ಕೂ ಸಂಸ್ಕಾರ ಹೇಳ್ಕೊಡೋಣ. ಆದ್ರೆ ಸಮಾಜದ ಕೆಲಸ ಇದ್ರಾಗ ಫೇಲ್ಯೂರ್ ಐತಿ. ನಮಗೆ ಅವಾಗ ಎಲ್ಲರೂ ಹೋಗೋ ಹೊತ್ನಾಗ ಬಾತ್ ಬಾಯಿಲಿ ಅಂತ ಕರೆಯೋರು, ಹತ್ತೊಂಬತ್ತರ ಬಗ್ಗೆ ಹೇಳೋಣ, ಬರ್ಲಿಲ್ಲ ನನಗೆ ಪಡ್ತಾನೆ ಹೊಡೆಯೋರು, ಇಲ್ಲಂದ್ರೆ ಯಾವ ವಸ್ತರಲ್ಲಿ ನೀವು ಗಣಿತ ಕಲಿಸ್ತಾರೋ ಅಂತ ಅನ್ನೋರು. ಅವಾಗ ಈಗ ಯಾರಂತ ತಾಯಿ ನೀವು ಅನ್ನಲ್ಲ ಆದಂಗ ಹೋಗಂತೀರಿ. ಹಿಂಗೆ ಪರಿಸ್ಥಿತಿ ನಾವು ಒಂದು ಹೊಡೆತ ಹೊಡೆದಲ್ಲ, ಯಾರೋ ಒಂದು ನೆಕ್ಸ್ಟ್ ಹೊಡೆದರು ಅನ್ನೋ ಪರಿಸ್ಥಿತಿ ಬಂದದ್ದು ಈಗ. ಆದ್ದರಿಂದ ನೀವು ಹೆಂಗೆ ಹಿಂದಿನ ವಿಷಯಗಳನ್ನು ಹಂಚ್ಕೊಂಡ್ರು ನಾವು ಸಹಿತ ಕೆಲವು ಸಾಮಾನ್ಯವಾಗಿ ಶಾಲೆ ಬಿಟ್ಟ ಮೇಲೆ ನಾವು ನಿಮ್ಮಂಗೆ ಆಟ ಆಡಿಸಿದ್ದು, ಒನ್ ವೇ ಗೇಮ್ ಆಗಿದ್ದು, ನಮ್ಮ ಇವ್ರನ್ನ ಬುಕ್ ಮಾಡ್ಕೊಂಡು ನಾರಾಯಣ್ ಸರ್ ಬುಕ್ ಮಾಡ್ಕೊಂಡು ನಮ್ಮ ನಂದೇಳಿ ಸರ್ನ ಬುಕ್ ಮಾಡ್ಕೊಂಡು ಅವ್ರನ್ನ ಫೇಲ್ ಮಾಡಿಸೋದು, ನಾರಾಯಣ್ ಸರ್ ಕೊಟ್ಟು ಚಾ ಕುಡಿಯೋದು. ಸಾಯಂಕಾಲ ಅಂಗಿ ಬಿಚ್ಚಿ ಮಳಲ್ಲೇ ಕುಸ್ತಿ ಆಡಿದ್ದುಂಟು ನೀವು ಹೋದ್ಮೇಲೆ, ನಿಜವಾಗ್ಲೂ ಆಡೇವಿ. ದೇವ್ರಿ ಸರ್ ಅವ್ರನ್ನ ಕುಸ್ತಿ ಬಿಟ್ಟು ನಾವು ನೋಡೋರು ಚಾ ಕುಡಿಯಕ್ಕೆ ನಾವು. ಹಂಗೆ ನಿಮ್ಮ ಹೆಂಗೆ ಈಗ ಬರೋದ್ಕಿನ್ನ ಖುಷಿ ಹಂಚ್ಕೊಂಡ್ರೆ ಒಬ್ರಿಗೊಬ್ರು ಅಕ್ಕಂದು ಕಣ್ಣೀರು ಬಂದವಲ್ಲ, ನಮ್ಮವು ಅವ ತಾಯಿ ಇಷ್ಟು ಸಂತೋಷ ಆಗ್ಬಿಡುತ್ತಂದ್ರೆ ನನಗೆ. ಸಾಮಾನ್ಯವಾಗಿ ನಿಮ್ಮನ್ನೆಲ್ಲ ನೋಡಿ ತಾಯಿ ಭಾಳಷ್ಟು ದಿನಗಳ ಕಾಲ ನಿಮ್ಮ ಮಕ್ಕಳು, ಆಮೇಲೆ ಇನ್ನೂ ಕೆಲವೊಂದು ಕೊರಗೈತೆ. ನಾವು 97ನೇ ಇಸ್ವಿಯಾಗ ನಾವು ಹೆಂಗಿದ್ವಿ ಗೊತ್ತಿಲ್ಲ, ಎಷ್ಟು ಪ್ರೀತಿ ಮಾಡ್ತಾರಲ್ಲ ಇವರು, ನಾವು ಹೆಂಗೆ ಹೇಳ್ತಿದ್ವಿ ಅನ್ನೋದು ನಮಗೆ ಅದು ಕನ್ಫರ್ಮ್ ಇಲ್ಲ. ಇತ್ತಿತ್ತಾಗ ನಾವು ಏಜ್ ಹಾಕ್ಯಂತ ಬಂದಾಗ ನೋಡ್ತೀವ ಏನೋ, ನಾವಿನ್ನೂ ನಿಮಗೆ ಎಫರ್ಟ್ ಹಾಕ್ಬೇಕತ್ತೇನೋ ಅಂತ ನಮಗೆ ದುಃಖ ಆಗ್ಬಿಟ್ಟತ್ತೆ ಈಗ. ಯಾಕಂದ್ರೆ ಕೆಲವರು ಇದ್ರಾಗ ಪರಿಸ್ಥಿತಿ ಸರಿ ಇಲ್ಲ ಅಂತ ಅನ್ನಕತ್ತೈತೆ, ನನಗೆ ನೋವು ಅನಿಸ್ತತಿ. ಯಾಕೆ ಇಲ್ಲೆಲ್ಲೇ ಕಾಣ್ತೀರಿ, ಎಲ್ಲರೂ ನನ್ನ ತೀರ್ಸ್ಕೊಂಡಿರಿ, ಆದರೂ ಸಹಿತ ಏನೋ ಒಂದು ನಮಗೆ ಒಂದು ಕೊರಗು. ನಾವು ಆ ಸಂದರ್ಭಕ್ಕೆ ಇನ್ನೂ ಸ್ವಲ್ಪ ಇವ್ರಿಗೆ ಎಫರ್ಟ್ ಹಾಕಿದ್ರೆ ಒಂದು ಸ್ಥಿತಿ ಚೆನ್ನಾಗಿತ್ತನೋ ಅಂತ. ಆದರೂ ಸಹಿತ ಎಲ್ಲರೂ ಒಂದು ಗ್ರೂಪ್ ಮಾಡಿರಿ, ಧೈರ್ಯದಿಂದ ಇರ್ರಿ, 100 ಮಂದಿ ಒಬ್ರಿಗೊಬ್ರು ಕಷ್ಟ ನಷ್ಟನ ಹಂಚ್ಕೇರಿ. ಯಾಕಂದ್ರೆ ಈಗ ಸ್ನೇಹಕ್ಕೆ ಅದಕ್ಕೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ನೀವು ಯಾರು ಅಧೈರ್ಯ ಆಗಿದ್ರೆ ನಿಮ್ಮೊಳಗೆ ಹಂಚ್ಕೇರಿ, ನಿಮ್ಗೆ ಹೆಲ್ಪ್ ಆಗತ್ತಿ. ಉದ್ಯೋಗದವರು ಏನಾರು ಹಂಚ್ಕೇರಿ, ಯಾರು ಹೋಗಿ ಎಲ್ಲರೂ ಕೊಡಿಸ್ತಾನೆ ಉದ್ಯೋಗ. ನಾವು ಯಾರೋ ಒಬ್ಬರು ಬಲವಾಗಿ ಬೆಳ್ತಾರದಾರ ಅದ್ರಾಗ. ಅದಕ್ಕೆ ನೀವು ಗ್ರೂಪ್ ಮಾಡಿದ್ದು ಭಾಳ ಖುಷಿ ನನಗೆ. ಅದ್ರ ಮಾಡೋದ್ರ ಜೊತೆಗೆ ಅದಕ್ಕೆ ನೀವು ಸಮಾಜಕ್ಕೆ ಬೆಳೆಯೋಕ್ಕೂ ಭಾಳ ಅನುಕೂಲ ಆಗತ್ತದ. ಈಗ ಕಷ್ಟ ನಷ್ಟ ನೋವು ಎಲ್ಲವನ್ನೂ ಕೂಡ ಅವುಗಳಿಗೆ ತೋಡ್ಕೇರಿ, ನಾವು ಇರ್ತೇವೆ, ಜೊತೆಗೆ ಬರ್ರಿ, ನಾವು ನಮ್ಮ ಕಡೆಯಿಂದ ಏನಾಗತ್ತೆ ಅದನ್ನೇ ಎಲ್ಲ ಮಾಡೋಣಂತ ಇಷ್ಟು ಹೇಳಿ ನೀವೆಲ್ಲ ಬಂದು ನಮ್ಮ ಶಾಲೆಗೆ ಇಷ್ಟು ಗೌರವಿತವಾಗಿ ನಡ್ಕೊಂಡು ನಮ್ಮ ಕಣ್ಣಾಗೂ ನೀರು ಬರ್ಸಂಗೆ ಮಾಡಿದ್ದಕ್ಕೆ ಎಲ್ಲ ಬ್ಯಾಚ್ಗೂ ಮತ್ತು ಎಲ್ಲ ಹಿರಿಯರಿಗೂ ಎಲ್ಲ ಮಕ್ಕಳಿಗೂ ಮುದ್ದು ಮಕ್ಕಳಿಗೂ ತುಂಬ ಹೃದಯ ಧನ್ಯವಾದ. ತಮ್ಮ